ಎಲ್ಲರೂ ನಮಸ್ಕಾರ. ಇವತ್ತು SSC GD 2024 ಕರ್ನಾಟಕ ಕಟ್ ಆಫ್ ಎಷ್ಟು ಇರಲಿದೆ ಎಂದು ಅಂದಾಜು ವಿಡಿಯೋ, ಪ್ರೆಡಿಕ್ಷನ್ ವಿಡಿಯೋ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಮಾಡೋಣ. ಸೊ ಅದಕ್ಕೋಸ್ಕರ ಏನೇನೆಲ್ಲ ಮಾಹಿತಿಯನ್ನು ಬಳಸ್ಕೋಬೇಕು ಮತ್ತು ಅವೆಲ್ಲ ನಾವು ಮಾಹಿತಿಯನ್ನು ಬಳಸ್ಕೊಂಡಿದ್ದೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದು ಭಾಳ ದಿನದಿಂದ ಅಂದರೆ ಮೊನ್ನೆಯಿಂದ ಆನ್ಸರ್ ಕೀ ಬಂದ ದಿವಸದಿಂದ ನೀವು ನನಗೆ ಫೋರ್ಸ್ ಮಾಡ್ತಾಯಿದ್ರಿ ಎಷ್ಟು ಕರ್ನಾಟಕ ಕಟ್ ಆಫ್ ಇರಲಿದೆ ಅಂದಾಜು ಪ್ರಕಾರ ಅಂತ. ಸೊ ಫಸ್ಟ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಇದು ಪ್ರೆಡಿಕ್ಷನ್ ಅಷ್ಟೇ. ಪ್ರೆಡಿಕ್ಷನ್ಸ್ ಬೇರೆ, ಫ್ಯಾಕ್ಟ್ಸ್ ಬೇರೆ. ಫ್ಯಾಕ್ಟ್ಸ್ ಯಾವಾಗಲೂ ರಿಸಲ್ಟ್ ಅನೌನ್ಸ್ ಆದಮೇಲೆ ಸಿಗ್ತವೆ. ಸೊ ಇದರಲ್ಲಿ ನಾನು ಹಳೆ ಫ್ಯಾಕ್ಟ್ಸನ್ನು ಬಳಸ್ಕೊಂಡು ಇದನ್ನು ಪ್ರೆಡಿಕ್ಷನ್ ಮಾಡೋಣ ಈ ವರ್ಷದ್ದು, ತಿಳಿತಾ? ಸೊ ಪ್ರೆಡಿಕ್ಷನ್ಸ್ ಮಾಡುವಾಗ ಅದು 100% ಕರೆಕ್ಟ್ ಆಗುತ್ತೆ, ಅದೇ ಥರ ಆಗುತ್ತೆ ಅನ್ನೋದನ್ನು ನೀವು ನಿರೀಕ್ಷಿಸಬಾರ್ದು, ತಿಳಿತಾ? ಸೊ ಇದೇ ಒಂದು ಸೂಚನೆ ನಿಮಗೆ ಕೊಡೋದು. ನಾವು ಪ್ರೆಡಿಕ್ಷನ್ ಮಾಡಿರ್ತೀವಿ, ನೀವು ಅಷ್ಟು ಹೇಳಿದರೆ ಅದು ಬರಲಿಲ್ಲ ಅಂತಂದರೆ ಅದು ಪ್ರೆಡಿಕ್ಷನ್. ನಮ್ಮ ಪ್ರೆಡಿಕ್ಷನ್ ಸುಳ್ಳಾಗಬಹುದು. ನಮ್ಮದೇ ಎಲ್ಲ ಜಗತ್ತಿನಲ್ಲಿ ಯಾರದೇ ಪ್ರೆಡಿಕ್ಷನ್ಸ್ ಇರ್ಬೋದು, ಅದು ಸುಳ್ಳಾಗುತ್ತೆ. ಸೊ ಹಾಗಾಗಿ ಅದು ತಲೆಯಲ್ಲಿ ಇಟ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ. ಇಲ್ಲ ಅಂತಂದರೆ ಇಷ್ಟೇ ಬರುತ್ತೆ ಅಂತ ನೀವು ಅಂದ್ಕೊಂಡು ಕೂತ್ರೆ ಅಥವಾ ಇಷ್ಟೇ ಕಟ್ ಆಫ್ ಇರಲಿದೆ ಅಂತ ಅಂದ್ಕೊಂಡು ಕೂತ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ. ಸೊ ಇದೊಂದು ಸೂಚನೆ ನಿಮಗೆ ಕೊಡ್ತಾ ಇರ್ತೀನಿ. ಸೊ ನಾವು ಮಿನಿಮಮ್ ಕಟ್ ಆಫೇ ಹೇಳಿರ್ತೀವಿ, ಅದಕ್ಕಿಂತ ಕಡಿಮೆ ಅಂತೂ ಬರಲ್ಲ, ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ. ಸೊ ಹಾಗಾಗಿ ಕೊನೆ ತನಕ ನೋಡಿ ಏನೇನೆಲ್ಲ ಮಾಹಿತಿಯನ್ನು ಬಳಸ್ಕೊಂಡು ನಾವು ಕಟ್ ಆಫ್ ಬಗ್ಗೆ ಡಿಸಿಷನ್ ತೊಗೊಂಡಿದ್ದೀವಿ ಅನ್ನೋದು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಸೊ ನಿಮಗೆ ಕೂಡ ನಾವು ಮಾಹಿತಿಯನ್ನು ನೀಡಿದಾಗ ನೀವು ಕೂಡ ಗೆಸ್ ಮಾಡ್ಬೋದು. ಸೊ ಒಬ್ಬ ಲಾಜಿಕಲ್ ಇಂಟೆಲಿಜೆನ್ಸ್ ಇರೋ ಹುಡುಗ, ನಾವು ಅವನಿಗೆ ಇನ್ಫಾರ್ಮೇಷನ್ ನಾವು ಕೊಟ್ಟರೆ ನೀವು ಬೇಕಾದರೆ ನೀವಾಗೆ ಗೆಸ್ ಮಾಡ್ಬೋದು, ಹೌದಾ ಇಷ್ಟಿಷ್ಟೆಲ್ಲ ಇದೆಯಾ, ಹಿಂಗಿದೆಯಾ, ಸೊ ಈ ಸಲ ಇಷ್ಟು ಆಗ್ಬೋದು ಅನ್ನೋ ಒಂದು ಗೆಸ್ ನೀವಾಗೆ ಸ್ವಂತ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸುಮ್ಮನೆ ಬಂದು ಇಷ್ಟಿಷ್ಟು ಇರಲಿದೆ ಅಂತ ಅಂಕಗಳು ಕಟ್ ಆಫ್ ಇರಲಿದೆ ಅಂತ ನಾನು ನಿಮ್ಮ ಜೊತೆ ಹೇಳ್ಬೋದಿತ್ತು. ಬಟ್ ನಾನು ಟೈಮ್ ತೊಗೊಂಡಿದ್ದೀನಿ, ಹಳೆಯದೆಲ್ಲ ಫ್ಯಾಕ್ಟ್ಸ್ ನಿಮ್ಮ ಜೊತೆ ಹಂಚ್ಕೊತೀನಿ, ಈಗಿರೋ ಡಾಟಾನೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ. ಮತ್ತು ಒಂದೇ ಒಂದು ನಿಮಗೆ ನಾನು ಕೇಳೋದಿಷ್ಟೇ, ಖಂಡಿತ ಇದನ್ನು 100% ಅಕ್ಯುರೇಟ್ ಅಂತ ನಂಬಕ್ಕೆ ಹೋಗ್ಬೇಡಿ. ಅಕ್ಯುರೇಸಿ ನಾವು ಕೊಡೋ ಪ್ರಿಡಿಕ್ಷನ್ಸಲ್ಲಿ ಎಷ್ಟು ಬೇಕಾದರೂ ಆಗಿರ್ಬೋದು. ಕೆಲವೊಂದು ಸಲ 2-3 ಮಾರ್ಕ್ಸ್ ಗ್ಯಾಪ್ ಇರುತ್ತೆ, ಕೆಲವೊಂದು ಸಲ 7-8 ಮಾರ್ಕ್ಸ್ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಪ್ರೆಡಿಕ್ಷನ್ಸ್ ಥರ ಅಷ್ಟೇ ನೋಡಿ. ಸೊ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಮತ್ತು ನಿಮ್ಮ ಮುಂದಿನ ಯೋಜನೆ ಬೆಳೆಗಳ ಬಗ್ಗೆ ಇದನ್ನು ನೋಡಿ ಡಿಸಿಷನ್ ತಗೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಆದಂಗೆ ನಾನು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ಕಟ್ ಆಫ್ ಯೂಶ್ವಲಿ ಯಾವುದೇ ಪರೀಕ್ಷೆಯ ಕಟ್ ಆಫು ಪರೀಕ್ಷೆಯ ಒಟ್ಟು ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ ಆ ವರ್ಷ, ಮತ್ತು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಮತ್ತು ಅದರಲ್ಲಿ ಎಷ್ಟು ಜನ ಅಟೆಂಡೆನ್ಸ್ ಅಂದರೆ ಎಷ್ಟು ಜನ ಹೋಗಿ ಆ್ಯಕ್ಚುಲ್ ಆಗಿ ಎಕ್ಸಾಮ್ ಬರೆದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಮೂರನೇದು ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಅಥವಾ ಕ್ವಶನ್ ಪೇಪರ್ ಟಫ್ನೆಸ್ ಅಂತಂದರೆ ಕ್ವಶನ್ ಪೇಪರ್ನ ಕಠಿಣತೆ ಯಾವ ರೀತಿ ಇತ್ತು, ಮತ್ತು ಅದರಲ್ಲಿ ಕ್ಯಾಂಡಿಡೇಟ್ಸ್ ಎಲ್ಲ ನಿಮ್ಮ ಸಹ ಸ್ಪರ್ಧಾರ್ಥಿಗಳು ಯಾವ ರೀತಿ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾರಲ್ಲ ಅದ್ರ ಮೇಲೆ ಕಟ್ ಆಫ್ ಡಿಪೆಂಡ್ ಆಗಿರುತ್ತೆ. ಈಜಿ ಕ್ವಶನ್ ಪೇಪರಲ್ಲಿ ಕಟ್ ಆಫು ಯೂಶ್ವಲಿ ಹೈನೇ ಇರುತ್ತಲ್ವ. ಈಜಿ ಭಾರತದ ಪ್ರಧಾನಿ ಯಾರು, ಈ ಥರದ ಪ್ರಶ್ನೆಗಳಿದ್ದಾಗ ಕಟ್ ಆಫು 100ಕ್ಕೆ 80-90 ಇರುತ್ತೆ. ಬಟ್ ಇಲ್ಲಿ ಕ್ವಶನ್ ಪೇಪರ್ ಟಫ್ ಇರುತ್ತೆ, ಸೊ ಅವಾಗ ಕಟ್ ಆಫು ಅದಕ್ಕೋಸ್ಕರ ಕಡಿಮೆ ಆಗುತ್ತೆ. ಸೊ ಕ್ವಶನ್ ಪೇಪರ್ ಟಫ್ನೆಸ್ಸು ಅಥವಾ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ ಎರಡೂ ಒಂದೇ. ಇದು ಯೂನಿವರ್ಸಲಿ ಪ್ರಪೋರ್ಷನಲ್ ಇರುತ್ತೆ. ಕ್ವಶನ್ ಪೇಪರ್ ಟಫ್ ಇದ್ದರೆ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸು ಕಡಿಮೆ ಆಗಿರುತ್ತೆ, ಸೊ ಅದಕ್ಕೋಸ್ಕರ ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಕ್ವಶನ್ ಪೇಪರ್ ಈಸಿ ಇದ್ದರೆ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತೆ, ಸೊ ಅದಕ್ಕೋಸ್ಕರ ಕಟ್ ಆಫು ಜಾಸ್ತಿ ಆಗುತ್ತೆ. ಸೊ ಇದೊಂದು. ಮೂರನೇದು ನೆಕ್ಸ್ಟ್ ರೌಂಡ್ ಸೆಲೆಕ್ಷನ್ ರೇಷಿಯೋ ಅಂತ. ಸೊ ಈಗ ನೆಕ್ಸ್ಟ್ ರೌಂಡು SSC GDಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಫಿಸಿಕಲ್ ಇದೆ. ಸೊ ಫಿಸಿಕಲ್ಗೆ ಎಷ್ಟು ರೇಷಿಯೋಲಿ ಸೆಲೆಕ್ಷನ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವ. ಕಟ್ ಆಫು 1:8 ಅಂದರೆ ಬೇರೆ ಆಗುತ್ತೆ, 1:12 ಅಂದರೆ ಬೇರೆ ಆಗುತ್ತೆ. ಸೊ ಯಾಕೆ 1:8 1:12 ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮುಂದೆ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಅವರು ಫಿಕ್ಸ್ ಆಗಿ ಯಾವ ರೇಷಿಯೋಲಿ ಸೆಲೆಕ್ಷನ್ ನಾವು ಮಾಡ್ತೀವಿ ಫಿಸಿಕಲ್ಗೆ ಅಂತ ನೋಟಿಫಿಕೇಶನಲ್ಲಿ ಕೊಟ್ಟಿಲ್ಲ. ಸೊ ಹಳೆ ಟ್ರೆಂಡಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ 2021 1:12 ಮಾಡಿದ್ರು, 2022 1:8 ಮಾಡಿದ್ರು. ಸೊ ಇದೆಲ್ಲದನ್ನು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇವು 4 ಪ್ಯಾರಾಮೀಟ್ರು ಮೇನ್ಲಿ, ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಇರುತ್ತೆ, ನಾರ್ಮಲೈಸೇಷನು ಅವೆಲ್ಲ. ಸೊ ಬಟ್ ಮೇನ್ಲಿ ಒಂದು ಎಕ್ಸಾಮ್ಗೆ ಕಟ್ ಆಫ್ ಡಿಪೆಂಡ್ ಆಗಿರೋದು ಈ 4 ಇದ್ರ ಮೇಲೆ. ಸೊ ಈ 4 ಅಂಶಗಳನ್ನು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಅದಾದಮೇಲೆ ನೀವಾಗೆ ಗೆಸ್ ಮಾಡ್ಬೋದು, ಓಕೆ ಇಷ್ಟು ಇರ್ಬೋದು ಕಟ್ ಆಫು ಅಂತ. ಸೊ ಅದಕ್ಕೋಸ್ಕರ ಇಷ್ಟು ಟೈಮ್ ತೊಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ಲಾಸ್ಟ್ 3 ಇಯರ್ ವೇಕೆನ್ಸಿ ಯಾವ ಥರ ಇದ್ವು ಅನ್ನೋದನ್ನ ನಿಮ್ಮ ಜೊತೆ ಮೊದಲಿಗೆ ಡಿಸ್ಕಸ್ ಮಾಡೋಣ. ಸೊ 2021 GD ವೇಕೆನ್ಸೀಸು 674 ಇತ್ತು. 2022 ಹೈಯೆಸ್ಟು ಎಷ್ಟು ಆಲ್ ಓವರ್ ಇಂಡಿಯಾ 55,000
ನೋಟಿಫಿಕೇಶನ್ ಆಗಿತ್ತು. ಸೊ ಹಾಗಾಗಿ ಕರ್ನಾಟಕದಲ್ಲಿ 1127 ಇದು ಪುರುಷ ಹುದ್ದೆಗಳು. ಇಲ್ಲಿ ಫಿಮೇಲ್ ಇಲ್ಲ, ಫಿಮೇಲ್ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ಅದನ್ನ ಹೇಳ್ತೀನಿ. ಮತ್ತೆ ಈ ವರ್ಷ 532 ಇದೆ. ಸೊ ಈ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ವೇಕೆನ್ಸೀಸ್ ಕಡಿಮೆ ಇದೆ, ಹೇಳ್ತಾ. ಅದೇ ರೀತಿ ಫಿಮೇಲು ಕೂಡ, ಫಿಮೇಲಲ್ಲಿ 2021ರಲ್ಲಿ 86 ಜನ, 2022ರಲ್ಲಿ ಹೈಯೆಸ್ಟ್ 192 ವೇಕೆನ್ಸಿ ಇತ್ತು. ಈ ಸಲ ಬರೀ 66 ವೇಕೆನ್ಸಿ ಇದೆ. ಸೊ ಇದು 2021 ಮತ್ತು 2024 ಆಲ್ಮೋಸ್ಟ್ ಸೇಮ್ ಇದಾವೆ, ಪುರುಷ ಮತ್ತು ಮಹಿಳೆಯರು ಎರಡೂ. ಇಲ್ಲಿ 86 ಇತ್ತು, ಇಲ್ಲಿ 66 ಇದೆ, ಒಂದು 20 ಕಡಿಮೆ ಆಗಿದೆ. ಸೊ ಇಲ್ಲಿನೂ ಒಂದು 140 ಇದಷ್ಟೇ ಕಡಿಮೆ ಇದೆ. ಸೊ 2021-24 ಎರಡು ಒಂದೇ ಥರ ವೇಕೆನ್ಸಿ ಹೊಂದಿರೋ ವರ್ಷಗಳಾಗಿವೆ. ಸೊ ಈಗ ಇನ್ನೊಂದು ಎಲ್ಲರೂ ಕೇಳ್ತಾ ಇರ್ತೀರಾ, ಇದು ವೇಕೆನ್ಸಿ ಇನ್ಕ್ರೀಸ್ ಆಗುತ್ತಾ ಅಂತ. ಸೊ ಇದು ಇನ್ಕ್ರೀಸ್ ಆಗುತ್ತಾ ಇಲ್ವೋ ಅನ್ನೋದು ನಿಮ್ಮ ಫಿಸಿಕಲ್ ರಿಸಲ್ಟ್ಗಿಂತ ಒಂದು 2-3 ಡೇಸ್ ಫಸ್ಟ್ಗೆ ಅವರು ಇನ್ನೊಂದು ಸಲ ಟೆಂಟೇಟಿವ್ ವೇಕೆನ್ಸಿ ಬಿಡ್ತಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಅದು ಇನ್ಕ್ರೀಸ್ ಆಗಿದೆಯಾ ಇಲ್ಲ. ಸೊ ಅಲ್ಲಿ ತನಕ ಕಾಯಬೇಕು, ಅದನ್ನು ಪ್ರೆಡಿಕ್ಟ್ ಮಾಡೋದು ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಇನ್ಕ್ರೀಸ್ ಮಾಡ್ತಾರೋ ಬಿಡ್ತಾರೋ ಅವರಿಗೆ ಗೊತ್ತಿರೋದು, ಮತ್ತು ಅದು ಇಂಟರ್ನಲ್ ಆಗಿ SSC ಡಿಸೈಡ್ ಮಾಡುವಂಥದ್ದು. ಸೊ ಈ ಸದ್ಯಕ್ಕೆ ಇಷ್ಟೇ ಅಂತ ಇಟ್ಕೊಂಡು ನಾವು ಮುಂದೆ ಸಾಗೋಣ. ಇದು ಜಾಸ್ತಿ ಆದರೆ ಅದೇ ನಿಮ್ಗೆ ಅಡ್ವಾಂಟೇಜ್. ಸೊ ಇಷ್ಟಂತೂ ಇದೆ. ಸೊ ನೋಡ್ಕೊಂಬಿಡಿ, ನಾನು ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದೀನಿ. ಕ್ಯಾಟಗರಿ ವೈಸು ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಏನಂತಂದರೆ ಇಲ್ಲಿ ನೋಡಿ, OBC 30, ಇಲ್ಲಿ 23 ಇದೆ 2021ಅಲ್ಲಿ OBC, ಮತ್ತು ಜನರಲ್ 35 ಇದೆ. ಬಟ್ ಈ ಸಲ ಜನರಲ್ 25 ಇದೆ, OBC 21 ಇದೆ. ಸೊ OBC ಮತ್ತು ಜನರಲ್ ಬರೀ 4 ಗ್ಯಾಪ್. ಸೊ ಹಾಗಾಗಿ ಈ ಸಲ ಜನರಲ್ ಮತ್ತು OBC ಫಿಮೇಲ್ದಿದು ನೋಡ್ಕೊಂಬಿಡಿ, ಈ ಮೇಲೆ ಕೊಟ್ಟಿದ್ದೀನಿ ಮಹಿಳಾ ಅಭ್ಯರ್ಥಿಗಳು ಅಂತ. ಸೊ ಇಲ್ಲಿ ಏನಾಗ್ಬಿಡುತ್ತೆ, 4 ಗ್ಯಾಪ್ ಇರೋದ್ರಿಂದ ಜನರಲ್ ಮತ್ತು OBCಗೆ ಈ ಸಲ ಕಟ್ ಆಫು ಫಿಮೇಲಲ್ಲಿ ಹೆಚ್ಚು ಭಾಳ ಡಿಫ್ರೆನ್ಸ್ ಇರುತ್ತೆ, ತಿಳಿತಾ. ಲಾಸ್ಟ್ ಇಯರು ಅಷ್ಟೇ 3-4 ಮಾರ್ಕ್ಸ್ ಅಷ್ಟೇ ಗ್ಯಾಪ್ ಇರ್ತಿತ್ತು OBC ಗರ್ಲ್ಸ್ಗೆ ಮತ್ತು ಜನರಲ್ ಗರ್ಲ್ಸ್ಗೆ. ಈ ಸಲ ಜನರಲ್ ಗರ್ಲ್ಸ್ ಮತ್ತು OBC ಗರ್ಲ್ಸ್ಗೆ ಅಂತರ ಜಾಸ್ತಿ ಇರಲಿದೆ. ಕಾರಣ ಇಲ್ಲಿ ಬರೀ 4 ವೇಕೆನ್ಸೀಸ್ ಗ್ಯಾಪ್ ಇದೆ. ಇಲ್ಲಿ ನೋಡಿ, ಒಂದು 12 ವೇಕೆನ್ಸಿ ಗ್ಯಾಪ್ ಇತ್ತು 2021ರಲ್ಲಿ, ಮತ್ತು ಇದರಲ್ಲಿ 24 ವೇಕೆನ್ಸಿ ಗ್ಯಾಪ್ ಇತ್ತು. ಬಟ್ ಈ ಸಲ 4 ವೇಕೆನ್ಸಿ ಗ್ಯಾಪ್ ಇದೆ. ಆಲ್ಮೋಸ್ಟ್ ಜನರಲ್ ಈಕ್ವಲ್ OBCನೂ ತಗೋತಾ ಇದ್ದಾರೆ. ಸೊ ಹಾಗಾಗಿ ಜನರಲ್ ಮತ್ತು OBCಗೆ ಭಾಳ ಅಂತರ ಇರೋದಿಲ್ಲ, ಭಾಳ ಅಂತರ ಇರುತ್ತೆ. ಸ್ವಲ್ಪ ಭಾಳ ಅಂದರೆ ಏನು 10-20 ಮಾರ್ಕ್ಸ್ ಅಲ್ಲ, ಯೂಶ್ವಲಿ ಇರುವಂಗೆ ಗ್ಯಾಪ್ ಇರೋದಿಲ್ಲ. ಸೊ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಮಾಹಿತಿ ಆಯಿತು, ವೇಕೆನ್ಸಿ ಮಾಹಿತಿ ಆಯಿತು. ಡಿಟೇಲ್ಡ್ ವೇಕೆನ್ಸಿ ಕೂಡ ಇದೆ, ನಾನು ಗ್ರೂಪಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಇದನ್ನು. ಸೊ ಯಾವ ಇದರಲ್ಲಿ, ಇದು ಪುರುಷ ಹುದ್ದೆಗಳದು, ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಇದು ಮಹಿಳೆ ಹುದ್ದೆಗಳದು. ಫೋರ್ಸ್ ವೈಸ್ ಕೊಟ್ಟಿದ್ದೀನಿ, BSF, CSF. ಇದು ನೋಡ್ಕೊಂಬಿಡಿ, CSF ಅಲ್ಲಿ ಈ ಸಲ 247 ಇದೆ. ಸೊ ಹಾಗಾಗಿ CSF ಸಿಗೋದು ಈ ಸಲ ಲಾಸ್ಟ್ ಇಯರ್ಗಿಂತ ಈಸಿ ಕಂಪೇರಿಟಿವ್. ಇದು ಫಿಮೇಲ್. ಇನ್ನು ಅರ್ಜಿ ಹಾಕಿದವ್ರ ಸಂಖ್ಯೆ, ಫಸ್ಟ್ ಪ್ಯಾರಾಮೀಟರ್ ಮುಗೀತು, ವೇಕೆನ್ಸಿ ಎಷ್ಟಿದೆ ನೋಡಿದ್ರಿ, ಲಾಸ್ಟ್ ಇಯರ್ ಜೊತೆನೂ ಕಂಪೇರ್ ಮಾಡಿದ್ರಿ. ಸೊ ನಿಮ್ಗೊಂದು ಐಡಿಯಾ ಬಂತು, ಈ ಸಲ ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ವೇಕೆನ್ಸೀಸು 2 ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ಹಾಗಾಗಿ ಕಾಂಪಿಟೇಷನ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಯಿತು. ಒಂದು ಇಲ್ಲಿ ಎರಡನೇದು ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ 1,42,000 2021ರಲ್ಲಿ ಹಾಕಿದ್ರು. 2021ರಲ್ಲಿ 1,42,000 ಜನ, 2022ರಲ್ಲಿ 1,18,000 ಜನ, ಈ ಸಲ 1,66,000 ಜನ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದನ್ನೇ ಡೀಟೇಲ್ಡ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ, 1,66,000 ಜನ ಹಾಕಿದ್ದಾರೆ. ಪುರುಷರೆಷ್ಟು ಮಹಿಳೆಯರೆಷ್ಟು ಅಂತ. ಸೊ ಒಂದು ಪೋಸ್ಟ್ಗೆ 252 ಜನ, ಮತ್ತು ಒಂದು ಪೋಸ್ಟ್ಗೆ ಮಹಿಳೆಯರಿಗೆ 478 ಜನ ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಕಾಂಪಿಟೇಷನ್ ಜಾಸ್ತಿ ಇದೆ ಈ ಸಲ. ಸೊ 2 ಪ್ಯಾರಾಮೀಟ್ರಲ್ಲಿ ಈ ಸಲ ಕಾಂಪಿಟೇಷನ್ ಜಾಸ್ತಿ ಆಯಿತು. ಒಂದು ವೇಕೆನ್ಸಿ ಕಡಿಮೆ ಇದೆ, ಮತ್ತು ಒಂದು ಈ ಸಲ ಅಪ್ಲಿಕೇಶನ್ ಹಾಕೋರ ಸಂಖ್ಯೆನೂ ಜಾಸ್ತಿ ಇದೆ. ಲಾಸ್ಟ್ ಇಯರು ಇವೆರಡೂ ಕೂಡಿ ಇಲ್ಲಿನೂ 80,000 ಜನ ಎಕ್ಸಾಮ್ ಬರೆದಿದ್ರು, ಇಲ್ಲಿನೂ 80,000 ಜನ ಎಕ್ಸಾಮ್ ಬರೆದಿದ್ರು. ಸೊ ಈ ಸಲ 1,00,000 ಆದರೂ ಮಿನಿಮಮ್ ಎಕ್ಸಾಮ್ ಬರೆದಿರ್ತಾರೆ. ಸೊ 20,000 ಜನ ಎಕ್ಸಾಮ್ ಜಾಸ್ತಿನೇ ಬರೆದಿದ್ದಾರೆ ಈ ಸಲ, ಲಾಸ್ಟ್ 2 ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ. ಸಿನ್ಸ್ ಈ ಸಲ ಕನ್ನಡದಲ್ಲಿತ್ತು, ಮತ್ತು ಕನ್ನಡದಲ್ಲಿ ಫಸ್ಟ್ ಟೈಮ್ ಇರೋದ್ರಿಂದ ಜಾಸ್ತಿ ಜನ ಹೋಗಿ ಎಕ್ಸಾಮ್ ಬರೆದಿರ್ತಾರೆ. ಸೊ ಅದೇನು ಭಾಳ ಜಾಸ್ತಿ ವೇರಿ ಆಗಲ್ಲ, 80,000ರಿಂದ 1,00,000 ಎಕ್ಸಾಮ್ ಬರೆಯೋರ ಸಂಖ್ಯೆ. ಒಂದು 20,000 ಜಾಸ್ತಿ ಆಗಿದ್ದರೆ ಅವರು ಈಗ ತಾನೇ ಫಸ್ಟ್ ಟೈಮ್ ಬರೀತಿರ್ತಾರೆ, ಸೊ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರೀತಿರ್ತಾರೆ, ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ಸೊ ಈ 2 ಫ್ಯಾಕ್ಟರ್ಸನ್ನು ಮುಗಿಸ್ತೀವಿ ನಾವು. ಈಗ ಏನು ಮಾಡಿದ್ವಿ,
ಒಂದು ವೇಕೆನ್ಸಿ ಮುಗಿಸಿದ್ವಿ, ಅಪ್ಲಿಕೇಶನ್ಸ್ ಮುಗಿಸಿದ್ವಿ. ಇನ್ನು ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಮೊದಲು ಇದನ್ನು ನೋಡ್ಕೊಂಡ್ಬಿಡೋಣ, ರೇಷಿಯೋ ಹೆಂಗಿತ್ತು ಸೆಲೆಕ್ಷನ್ ಲಾಸ್ಟ್ ಇಯರು ಅಂತ. ಸೊ ಫಿಸಿಕಲ್ ಸೆಲೆಕ್ಷನ್ ರೇಷಿಯೋ ಇದು 2021ರದು, ಇದು 2022ರದು. ನೋಡಿ, ಟೋಟಲ್ 674 ಸೀಟ್ಸ್ ಇತ್ತಲ್ಲ, 7413 ಜನಕ್ಕೆ ಅವ್ರು ಸೆಲೆಕ್ಷನ್ ಮಾಡಿದರು. ಇದು 12%, ಇದು 1:12 ಅಲ್ಲೇ ಇತ್ತು. ಯಾಕೆ ಇದು 1:11 ಅಂತ ತೋರಿಸ್ತಿದೆ ಅಂತಂದರೆ, ಲಾಸ್ಟ್ ಟೈಮು ಅದು 2021ರಲ್ಲಿ EWS ಅಲ್ಲಿ ಅವರಿಗೆ ಜನನೇ ಸಿಕ್ಕಿರಲಿಲ್ಲ. ಸೆಲೆಕ್ಷನ್ 1:12 ಇತ್ತು, ಬಟ್ ಅವ್ರು EWS ಅಲ್ಲಿ 1:2 ಸಹಿತ ಇರೋ ಕ್ಯಾಂಡಿಡೇಟ್ಸ್ ಅವ್ರು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಓವರಾಲ್ ಇದು ಕಡಿಮೆ ತೋರಿಸ್ತಿತ್ತು. ಸೊ ಆ್ಯಕ್ಚುಲಿ ಅವರು 1:12ನೇ ಸೆಲೆಕ್ಟ್ ಮಾಡಿದ್ರು. ನೋಡಿಬೇಕಾದ್ರೆ ನೀವು, ಇದು ಫೀಮೇಲ್ದು, ಇದು ಮೇಲ್ದು. ಸೊ 1:12 2021 ಮಾಡಿದರು. 2021 ಯಾಕೆ 1:12 ಮಾಡಿದ್ರು, ಮತ್ತು 2022 ಅದನ್ನು ಯಾಕೆ 1:8ಗೆ ಇಳಿಸಿದ್ರು ಅಂತ ನೀವು ನೋಡೋದಾದರೆ, ಮೇಲಿಂದ ನೋಡೋದಾದರೆ ಅವ್ರು ಏನು ರೀಸನ್ ಕೊಟ್ಟಿರಲ್ಲ. ಮತ್ತು ಅವರು ನೋಟಿಫಿಕೇಶನಲ್ಲಿ ಕೂಡ ಇಷ್ಟು ರೇಷಿಯೋಲ್ಲಿ ನಾವು ಫಿಸಿಕಲ್ಗೆ, ಇಷ್ಟು ರೇಷಿಯೋಲ್ಲಿ ನಾವು ಮೆಡಿಕಲ್ಗೆ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿರಲ್ಲ. ಸೊ ಅದು ನಾವು ಅಂದಾಜಾಗಿ ಗೆಸ್ಟ್ ಮಾಡೋದಾದರೆ 2021 ಏನದು ವೇಕೆನ್ಸಿ ಸಂಖ್ಯೆ ಕಡಿಮೆ ಇತ್ತು, ಅದಕ್ಕೆ ಅವರು 1:12 ಮಾಡಿದರು. 2022 ವೇಕೆನ್ಸಿ ಜಾಸ್ತಿ ಇದ್ದಾವೆ, ಸೊ ಹಾಗಾಗಿ ರೇಷಿಯೋ 1:8 ಮಾಡಿದ್ದಾರೆ. ಸೊ ಈ ಸಲನೂ ವೇಕೆನ್ಸಿ ಕಡಿಮೆ ಇರೋದ್ರಿಂದ 1:12 ಮಾಡ್ತಾರೆ ಅಂತ ನೀವು ಅಂದ್ಕೊಂಡು ಹೋಗಬೇಕು. ಸೊ 1:12 ಮಾಡಿದ್ರೆ ಎಷ್ಟು ಜನ ಸೆಲೆಕ್ಟ್ ಆಗ್ಬೋದು ಒಂದು ಪ್ರತಿ ಕ್ಯಾಟಗರಿಯಿಂದ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಪರ್ಫಾರ್ಮೆನ್ಸು ಇಲ್ಲಿ ಇನ್ನೊಂದು ಇದೆ, ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸು ನೋಡ್ಕೋಬೇಕಾಗತ್ತೆ ನಾವು ನಮ್ಮ ಕಟ್ ಆಫ್ನ ಪ್ರೆಡಿಕ್ಟ್ ಮಾಡಬೇಕಾದ್ರೆ. ಸೊ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸು ನಮ್ಗೆ ಹೆಂಗೆ ಗೊತ್ತಾಗಿದೆ ಅಂತಂದರೆ, ನಮ್ಮ target100.com ಅಲ್ಲಿ ನೀವು ಆಲ್ರೆಡಿ ಇಷ್ಟು ಜನ 20,504 ಜನ ತಮ್ಮ ಅಂಕಗಳನ್ನ ಚೆಕ್ ಮಾಡಿದ್ದಾರೆ. ಸೊ 20,000 ಜನದ ಪರ್ಫಾರ್ಮೆನ್ಸ್ ನಮಗಿದೆ. ಬಟ್ ಟೋಟಲ್ ಎಕ್ಸಾಮ್ ಬರೆದವ್ರ ಸಂಖ್ಯೆ 1,00,000 ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್, ಇದು ಅಪ್ರಾಕ್ಸಿಮೇಟ್ಲಿ. ಸೊ 1,00,000ದಲ್ಲಿ ಒಂದು ನಮಗೆ 20% ಜನದ್ದು ಅಂಕಗಳು ಗೊತ್ತಿದ್ದಾವೆ. ಸೊ ನೀವು ಯಾವುದೇ ಗ್ರೂಪಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಎಷ್ಟೇ ಪೋಲ್ ಹಾಕಿದ್ರು ಇಷ್ಟು ಜನದ್ದು ಇದು ಅಕ್ಯುರೇಟ್ ಮಾರ್ಕ್ಸು. ಅವ್ರು ಸುಳ್ಳು ಹೇಳೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಅವ್ರು ಕೀ ಆನ್ಸರ್ ಹಾಕಿನೇ ಚೆಕ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಗೂಗಲ್ ಫಾರ್ಮ್ ಇಟ್ಕೊಂಡಿದ್ರೆ ಅಲ್ಲಿ ಸುಳ್ಳು ಹೇಳ್ತಾರೆ, ಅಲ್ಲಿ ಅವ್ರು ತೊಗೊಂಡಿರೋದು ಬೇರೆ, ಹಾಕೋದೇ ಬೇರೆ ಹಾಕ್ತಾರೆ. ಮತ್ತು ಬೇರೆ ಪೋಲ್ ಹಾಕ್ತೀರಾ ಎಲ್ಲ, ಅಂದರೆ ಪೋಲ್ ಹಾಕಿ ಅಂತ ನಮಗೆ ಮೆಸೇಜ್ ಮಾಡ್ತಾ ಇರ್ತೀರಾ. ಪೋಲಲ್ಲಿ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಮಾರ್ಕ್ಸ್ ಹಾಕ್ತಾರೆ. ಸೊ ಹಾಗಾಗಿ ಈ 20,000 ಇದೆಯಲ್ಲ, ಇದೆಲ್ಲ ಜೆನ್ವಿನ್ ಮಾರ್ಕ್ಸ್. ಸೊ 20,000 ಜನದ ಜೆನ್ವಿನ್ ಮಾರ್ಕ್ಸ್ ನಮ್ಗೆ ಗೊತ್ತಿದ್ದಾಗ ಸೊ ಒಂದು ಅಂದಾಜು ಈ ಸಲ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನಾವು ಡಿಸಿಷನ್ಸ್ ತಗೋಬೋದು ಅಷ್ಟೇ. ಅದ್ರ ಮೇಲೆ ಒಂದು ಪ್ರೆಡಿಕ್ಷನ್ಸ್ ಹಿಂಗಿರ್ಬೋದು ಅನ್ನೋದನ್ನು ಗೆಸ್ ಮಾಡ್ಬೋದು. ಸೊ ನಾನು ನಿಮಗೆ ಅದನ್ನು ಕೂಡ ತೋರಿಸ್ದೆ. 20,504 ಜನರದ್ದು ಇದು ಇದೆ, ಡಾಟಾ ಇದೆ. ಸೊ ಹಾಗಾಗಿ ಆ ಡಾಟಾದಿಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಪರ್ಫಾರ್ಮೆನ್ಸು ಹೆಂಗೆ ಮಾಡಿದ್ದಾರೆ ಈ ಸಲ ಹುಡುಗರು, ಮತ್ತು ಎಷ್ಟು ಜನ 100ಕ್ಕಿಂತ ಜಾಸ್ತಿ ತೆಗೆದಿದ್ದಾರೆ, ಎಷ್ಟು ಜನ 100ಕ್ಕಿಂತ ಕಡಿಮೆ ತೆಗೆದಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ಆಲ್ರೆಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ಅಕ್ಯುರೇಟ್, ಇದರಲ್ಲಿ ಏನೂ ಮೋಸ ಇಲ್ಲ. ಅಂದರೆ ಯಾರೋ ಹುಡುಗರು ಸುಮ್ಮನೆ ಅವರು ಮನಸ್ಸಿಗೆ ಬಂದಾಗ 120 ಹಾಕೋಕ್ಕೆ ಬರೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಇದು ಅಕ್ಯುರೇಟು. ಸೊ ಇದ್ರ ಮೇಲೆ ನೀವು ಜಾಸ್ತಿ ಡಿಪೆಂಡೆಂಟ್ ಆಗಿರಿ. ಸೊ ಇಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ನಿಮಗೆ ಈ ಸಲ ಎಷ್ಟೆಷ್ಟು ರೇಷಿಯೋಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಮೇಲು 1:12 ಮಾಡಿದ್ರೆ 214 ಹುದ್ದೆ ಖಾಲಿ ಹುದ್ದೆಗಳಿದ್ದಾವೆ. 1:12 ಮಾಡಿದ್ರೆ 2,568, ಅಂದರೆ 2,600 ಜನರಲ್ ಮೇಲ್ ಕ್ಯಾಂಡಿಡೇಟ್ಸ್ ಬೇಕು. ಸೊ 2,600ಕ್ಕಿಂತ ಇನ್ನೊಂದು 200 ಜಾಸ್ತಿ ಹಿಡಿದ್ರು 2,800 ತನಕ ಎಷ್ಟಿದೆಯಲ್ಲ ಅದೇ ಈ ಸಲದ ಜನರಲ್ ಮೇಲ್ ಕಟ್ ಆಫ್ ಆಗಿಬಿಡುತ್ತೆ. ಸೊ 2,750 ಜನ ಇದ್ದಾರೆ, ಅವರು 70ಕ್ಕಿಂತ ಹೆಚ್ಚು ಅಂಕಗಳ ಪಡೆದಿದ್ದಾರೆ. ಸೊ ಇದು ನಮ್ಮ 20,000ದಲ್ಲಿರೋರಲ್ಲಿ ಅಷ್ಟು 20,000 ಡಾಟಾ ಹಾಕಿ, ಅಂದರೆ ಕ್ವಶನ್ ಪೇಪರ್ ಚೆಕ್ ಮಾಡಿದವರಲ್ಲಿ 2,750 ಜನ ಇದ್ದಾರೆ. ಸೊ ಇದ್ರ ಆಚೆಗೂ ಒಂದು ಇನ್ನೂ 100-150 ಅಥವಾ ಇನ್ನೂ 300 ಜನ ಇರ್ಬೋದಲ್ವ. ಸೊ ಅಂದಾಜು 70ಕ್ಕಿಂತ ಜಾಸ್ತಿ ತೆಗೆದವರು 3,000 ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹುಡುಗರು. ಸೊ ಇಲ್ಲೇ ನಮ್ಮ ಇದರಲ್ಲಿನೇ 2,750 ಜನ ಇದ್ದಾರೆ. ಇನ್ನೂ 70ಕ್ಕಿಂತ ಜಾಸ್ತಿ ತೆಗೆದವ್ರ ಸಂಖ್ಯೆ ಕಡಿಮೆನೇ ಇರುತ್ತೆ ಬೇರೆ ಕಡೆ ಎಲ್ಲ, ಅಂದರೆ ಇಲ್ಲಿ ಚೆಕ್ ಮಾಡದೇ ಇರೋರ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನು ಅವ್ರು ಉಳಿದಿದ್ದಾರಲ್ವ, ಈ 20,000 ಬಿಟ್ಟು ಇನ್ನೊಂದು 60,000 70,000 ಚೆಕ್ ಮಾಡಿದೆ, ಅವ್ರದ್ದೆಲ್ಲದ್ರದ್ದು 40 ಮತ್ತು 30 ಈ ರೇಂಜಲ್ಲೇ ಜಾಸ್ತಿ ಬರೋರು.
ಸೊ ಹಂಗಾಗಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಈಗ 70ಕ್ಕಿಂತ ಜಾಸ್ತಿ ತೆಗೆದವ್ರ ಸಂಖ್ಯೆ 2750 ಇದೆ, ಮತ್ತು ಇನ್ನೂ ಉಳಿದವ್ರದ್ದೆಲ್ಲ ಹಿಡಿದು 3000 ಅಂತ ಅಂದ್ಕೊಂಡಿದೆ. ಸೊ ಇಲ್ಲಿ 3000 ಆಗುತ್ತಿದೆ. 2568 ಜನರಲಲ್ಲಿ ಯಾರದೇ ಎಲ್ಲರೂ ಈ ಜನರಲಲ್ಲಿ ಈ 214 ಪೋಸ್ಟ್ಗೆ EWS, OBC, SC, ST ಯಾರು ಬೇಕಾದರೂ ಕಾಂಪಿಟೇಷನ್ ಕೊಡ್ಬೋದು. ಓನ್ಲಿ ಅವರ ಏಜು 23ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ. ಸೊ ಜನರಲ್ EWS ಅವ್ರದ್ದು 23ಕ್ಕಿಂತ ಕಡಿಮೆ ಇದ್ದೇ ಇರುತ್ತೆ. ಅವರು ಅಪ್ಲಿಕೇಶನ್ ಹಾಕುವಾಗ್ಲೇ 23ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ತಗೊಳುತ್ತೆ. ಬಟ್ OBC, SC, ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇರೋದ್ರಿಂದ ಅವ್ರು ಜಾಸ್ತಿ ಇರೋರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಮತ್ತು ಅವರು ಜಾಸ್ತಿ ಅಂಕ ಪಡೆದಿದ್ರು ಕೂಡ ಜನರಲ್ ಕಟ್ ಆಫ್ ಅಲ್ಲಿ ಅವರು ಜನರಲ್ ಕಟ್ ಆಫ್ಗಿಂತ ಹೆಚ್ಚು ಮಾರ್ಕ್ಸ್ ಪಡೆದಿದ್ರು ಕೂಡ ಅವರನ್ನು ಜನರಲಲ್ಲಿ ಕನ್ಸಿಡರ್ ಮಾಡಲ್ಲ. ಕಾರಣ ಇಷ್ಟೇ, ಅವರ ಏಜು 23ಗಿಂತ ಜಾಸ್ತಿ ಇರುತ್ತೆ. ಸೊ ಅಂಥವರು ಕೆಲವೊಂದು 300-400 ಜನ ಇದರಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಸೊ ಅಂದಾಜು 2800 ಅಥವಾ 3000 ರ್ಯಾಂಕ್ ತನಕ ಜನರಲಲ್ಲಿ ಈ ಸಲ ಮೇಲೆ ಸೆಲೆಕ್ಷನ್ ಫಿಸಿಕಲ್ಗೆ ಲಿಸ್ಟ್ಗೆ ಹೆಸರು ಬರೋ ಚಾನ್ಸಸ್ ಇದೆ. ಸೊ ಇದು 1:12 ರೇಷಿಯೋಲ್ಲಿ ಸೆಲೆಕ್ಷನ್ ಮಾಡಿದಾಗ. ಸೊ ಹಾಗೆ ಅದೇ ರೀತಿ 636 ಜನ EWS ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಈ ಸಲ ಫಿಸಿಕಲ್ಗೆ. 1728 ಜನ OBCಗೆ, 1800 ಜನ 1008 ಜನ SCಗೆ, 444 ಜನ STಗೆ. ಸೊ ಟೋಟಲ್ ಒಂದು 6500 ಜನ ಫಿಸಿಕಲ್ಗೆ ಈ ಸಲ ಮೇಲು ಸೆಲೆಕ್ಟ್ ಆಗ್ತಾರೆ. ಅವರು 1:12 ರೇಷಿಯೋಲ್ಲಿ ಏನಾದರೂ ಫಿಸಿಕಲ್ಗೆ ಸೆಲೆಕ್ಷನ್ ಮಾಡಿದ್ರೆ. ಬಟ್ ಇದನ್ನೇ ಅವರು 1:8ಗೆ ಲಾಸ್ಟ್ ಟೈಮ್ ಥರ ಮಾಡಿದ್ರೆ ಸೊ ಇನ್ನೂ ಕಟ್ ಆಫ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಗೆ ಗೊತ್ತಿರೋದು ಅಕ್ಯುರೇಟ್ ಆಗಿ ಗೊತ್ತಿರೋ ಮಾಹಿತಿಗಳು ಭಾಳ ಕಡಿಮೆ. ಹಾಗಾಗಿ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ಸು ಮಾಡೋಕ್ಕಾಗಲ್ಲ. ಈಗ ರೇಷಿಯೋ ಅವರು 1:8 ಬದಲಿ 1:12 ಬದಲಿ 1:10 ಮಾಡಿದ್ರೆ ಸೊ ಇಲ್ಲಿ ಇನ್ನೂ ಸಂಖ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ 6300 ಇದ್ದಿದ್ದು ಇದು 5320 ಆಗಿಬಿಡುತ್ತೆ 1:10 ಮಾಡಿದ್ರೆ. ಸೊ ಎಷ್ಟು 1500 ಜನಕ್ಕೆ ಮತ್ತೆ ಅವರು 1000 ಜನ ಕಡಿಮೆ ಆಗ್ತಾರೆ ಮತ್ತೆ. ಸೊ ಹಾಗಾಗಿ ಕಟ್ ಆಫ್ ಮತ್ತೆ ಇನ್ನು ನಾವು ಪ್ರೆಡಿಕ್ಟ್ ಮಾಡೋದಕ್ಕಿಂತನೂ ಜಾಸ್ತಿನೇ ಹೋಗುತ್ತೆ. ಸೊ 1:12 ಇದ್ದಿದ್ದು ಅವರು ಅಕಸ್ಮಾತ್ 1:15 ಮಾಡಿದ್ರೆ ಸೊ ಅದು ಮತ್ತೆ ಇನ್ನೂ ಕಡಿಮೆ ಆಗುತ್ತೆ ಕಟ್ ಆಫ್. ಇದು 6300 ಜನ ಇದ್ದಿದ್ದು 8000 ತನಕ ಆಗುತ್ತೆ. ಸೊ 8000 ತನಕ ಅಂತಂದರೆ ಕಟ್ ಆಫು ನಾವು ಪ್ರೆಡಿಕ್ಟ್ ಮಾಡೋದಕ್ಕಿಂತ ಒಂದು 4-5 ಮಾರ್ಕ್ಸ್ ಮತ್ತೆ ಕಡಿಮೆನೇ ಆಗುತ್ತೆ. ಸೊ ಇವೆಲ್ಲ ರೀಸನಿಂದ ಯಾರೂ ಕೂಡ ಕರೆಕ್ಟಾಗಿ ಕಟ್ ಆಫ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಬಟ್ ಲಾಸ್ಟ್ ಇಯರ್ ಟ್ರೆಂಡ್ ನೋಡಿಕೊಂಡು ನಾವು ಈ ಸಲ 1:12 ರೇಷಿಯೋಲ್ಲೇ ಕರೀತಾರೆ ಅಂತ ಅಂದ್ಕೊಂಡು ಅದನ್ನೇ ಮುಂದುವರಿಸೋಣ. ಸೊ ಇದು ಮೇಲಲ್ಲಾಯಿತು. ಫಿಮೇಲಲ್ಲೂ ಕೂಡ ಹಾಗೆ ಇದೆ. ಫಿಮೇಲಲ್ಲಿ ಈಗ ಸಲ 25 ಹುದ್ದೆಗಳು ಖಾಲಿ ಇದ್ದಾವೆ. ಸೊ 1:12 ಕಲಿದ್ರೆ 300 ಜನಕ್ಕೆ ಕರೀತಾರೆ. EWS ಅಲ್ಲಿ 7 ಇದೆ. ಸೊ 12 84. ಸೊ 21ರಲ್ಲಿನೂ ಹಾಗೆ, OBCನೂ ಹಾಗೆ 21 ವೇಕೆನ್ಸಿ ಇದೆ, 252 ಜನ. ನೋಡಿ 300 ಜನ ಜನರಲ್ಲು ಮತ್ತು 252 ಜನ OBC. ಸೊ ಹಾಗಾಗಿ ಈ ಸಲ OBC ಮತ್ತು ಜನರಲ್ ಕಟ್ ಆಫ್ ಫಿಮೇಲ್ದು ಭಾಳ ಗ್ಯಾಪ್ಸ್ ಇರಲಿದೆ. ಸೊ ಅದನ್ನು ನೀವು ಗಮನಿಸಬೇಕು. ಸೊ ಈ ಸಲ OBC ಅವರು ಸ್ವಲ್ಪ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಖಂಡಿತ ಯಶಸ್ಸು ಈ ಸಲ ಸಿಗಲಿದೆ. ಯಾಕಂದರೆ ಈ ಸಲ CISF ಅಲ್ಲಿ ಕೂಡ ಪೋಸ್ಟು ಜಾಸ್ತಿನೇ ಇದ್ದಾವೆ. ಸೊ CISF ಅಲ್ಲಿ OBCಗೆ ಎಷ್ಟಿದ್ದಾವೆ ಅನ್ನೋದನ್ನು ನೋಡಿ ನೀವು ಹೋಗಿ. CISF ಗರ್ಲ್ಸು OBCಗೆ 8 ವೇಕೆನ್ಸಿ ಇದ್ದಾವೆ. ಸೊ ಇದನ್ನು ನೀವು ಮಿಸ್ ಮಾಡ್ಕೋಬೋದು. ಇಷ್ಟು ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ ಎಂದು. ಇನ್ನು ಮುಂದೆ ವಾಪಸ್ಸು ಈಗ ಆಗಸ್ಟಲ್ಲಿ ಆಗೋ ಇದರಲ್ಲೂ ಕೂಡ 8 ಸಿಗೋದೇ ಇಲ್ಲ. ಸೊ ಈಗ ಸಿಕ್ಕಿರೋ ಚಾನ್ಸನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು OBCದಾಯಿತು. ಇಷ್ಟು ಜನ. SCಗೂ 108 ಜನ ಸೆಲೆಕ್ಟ್ ಆಗ್ತಾರೆ, STಗೆ 48 ಜನ. STಗೆ ಈ ಸಲ ಭಾಳ ಕಡಿಮೆ ವೇಕೆನ್ಸಿ ಇರುತ್ತೆ, ಬರೀ 4 ವೇಕೆನ್ಸಿ ಇದ್ದಾವೆ. ಸೊ 48 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ ಟೋಟಲ್ಲು ಮತ್ತು ಈಗ ಏನಾಗ್ಬಿಡುತ್ತೆ, ನಾವು ಈ ಥರ ಇಷ್ಟು ಕಡಿಮೆ ಇದ್ದಾಗ ಕಟ್ ಆಫು SC STಗೆ ಪ್ರೆಡಿಕ್ಟ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ನಾವು ಕಡಿಮೆ ಇಟ್ಟರೆ ಕೆಲವೊಂದು ಸಲ ಅದು 48 ಜನ ಅಂದರೆ ಭಾಳ ಕಡಿಮೆ ರೇಷಿಯೋ. 1 ಲಕ್ಷ ಎಕ್ಸಾಮ್ ಬರೆಯೋರಲ್ಲಿ ಒಂದು 5,000 to 6,000 ಆದರೂ ST ಅವರು ಎಕ್ಸಾಮ್ ಬರೀತಿರ್ತಾರೆ. ಮಿನಿಮಮ್ ಒಂದು 4,000 ಆದರೂ ಎಕ್ಸಾಮ್ ಬರಿತಾ ಇರ್ತಾರೆ ಅಂದ್ಕೊಳ್ಳಿ. ಸೊ ನಮ್ಮಲ್ಲಿ ಇರೋದು ಒಂದು ಬರೀ 850-900 ಜನದ್ದು, ಸಾರಿ ST ಅವ್ರದ್ದಂತೂ ಬರೀ 300 ಜನದ್ದೇನೋ ಇದೆ ಫಿಮೇಲ್ ST ಬರೀ 300 ಜನದ ಅಂಕಗಳಿದ್ದಾವೆ. ಸೊ 300 ಜನದ ಅಂಕಗಳನ್ನ ಇಟ್ಕೊಂಡು ST ಕಟ್ ಆಫ್ನ ಪ್ರೆಡಿಕ್ಟ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಸೊ SCದು ಹಾಗೆ. ಬಟ್ ಓವರ್ ಆಲ್ ಒಂದು ಇಷ್ಟು ಮಾರ್ಕ್ಸ್ ಇದ್ದರೆ ಸಾಕು ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ಸೊ ಇದು ಲಾಸ್ಟ್ ಇಯರು ಫಿಸಿಕಲ್ ಕಟ್ ಆಫ್. ಇದು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಇಯರ್ದು ಫ್ಯಾಕ್ಟ್ಸ್ ಜೊತೆ ಈ ವರ್ಷ ಪ್ರಿಡಿಕ್ಷನ್ಸ್ ಮಾಡೋಣ. ಲಾಸ್ಟ್ ಇಯರ್ ಫ್ಯಾಕ್ಟ್ಸ್ ಇಟ್ಕೊಂಡು ಇಷ್ಟು ತನಕ ನಿಮಗೆ ಲಾಸ್ಟ್ ಇಯರ್ ಫ್ಯಾಕ್ಟ್ಸ್ ವೇಕೆನ್ಸೀಸ್ ಡಿಸ್ಕಸ್ ಮಾಡಿದೆ. ಲಾಸ್ಟ್ ಇಯರ್ ರೇಷಿಯೋ ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರು ಅದನ್ನು ಡಿಸ್ಕಸ್ ಮಾಡಿದೆ.
ಮತ್ತು ಅದು ಬಿಟ್ಟರೆ ಇನ್ನೊಂದೇನು ಲಾಸ್ಟ್ ಇಯರು ಅಟೆಂಡೆನ್ಸ್ ಯಾವ ರೀತಿ ಇತ್ತು ಅದನ್ನು ಡಿಸ್ಕಸ್ ಮಾಡಿದೆ. ಈಗ ಲಾಸ್ಟ್ ಇಯರ್ ಕಟ್ ಆಫು ಕೂಡ ಹೆಂಗಿತ್ತು ಅನ್ನೋದನ್ನ ನಿಮ್ಗೆ ಒಂದ್ಸಲ ಹೇಳ್ತೀನಿ, ಅದಾದಮೇಲೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಇಯರು 1:8 ಮಾಡಿದ್ರು. ಸೊ ಇಷ್ಟು ಜನನ ಸೆಲೆಕ್ಟ್ ಮಾಡಿದ್ರು, ಇದೇನು ಬೇಡ. ಕಟ್ ಆಫ್ ಇವರು 61 ಇತ್ತು ಲಾಸ್ಟ್ ಇಯರು. ಇದೆಲ್ಲದಕ್ಕಿಂತ ಇನ್ನೊಂದು ಕಟ್ ಆಫ್ಗೆ ಮೇಜರ್ ಇದು ಅಂತಂದರೆ ಈ ಸಲ ನೆಗೆಟಿವ್ ಕೂಡ. ಲಾಸ್ಟ್ ಇಯರ್ ನೆಗೆಟಿವ್ 0.5 ಇತ್ತು, ಈ ಸಲ 0.25 ಇದೆ. ಸೊ ಅರ್ಧ ಆಗಿದೆ, ನೆಗೆಟಿವ್ ಅರ್ಧ ಆಗಿದೆ. ಸೊ ಹಾಗಾಗಿ ಕಟ್ ಆಫ್ ಅದಕ್ಕೂ ಅದು ರೀಸನ್ ಆಗಿರಲಿದೆ, ಅದರಿಂದನೂ ಕೂಡ ಕಟ್ ಆಫ್ ಜಾಸ್ತಿ ಆಗಲಿದೆ. ಸೊ ಇದು 61, OBC 55 ಇದೆಲ್ಲ ನಾನು ಕೂಡ ಬಿಟ್ಟಿದ್ದೀನಿ. ಇವೆಲ್ಲ ನಾರ್ಮಲೈಸ್ಡ್ ಅಂಕಗಳು. ನಾರ್ಮಲೈಸೇಷನ್ ಆದಮೇಲೆ ಬಂದಿರುವಂಥ 2022ರ ಅಂಕಗಳಲ್ಲಿ ಇಷ್ಟು ಕಟ್ ಆಫ್ ಇತ್ತು. ಬಟ್ ನಾವೀಗ ನಿಮಗೆ ತೋರಿಸುವ ಅಂಕಗಳು ನಾರ್ಮಲೈಸೇಷನ್ ಮಾಡಿದ ನಂತರದ್ದಲ್ಲ. ಈಗ ನಿಮ್ಮ ಕೀ ಆನ್ಸರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಂಕಗಳು, ಅದೇ ಅಂಕಗಳ ಮೇಲೆ ನಾವು 2024ರ ಫಿಸಿಕಲ್ ಕಟ್ ಆಫ್ನ ಪ್ರೆಡಿಕ್ಷನ್ಸ್ ಮಾಡಿದ್ದೀವಿ. ಸೊ ನಾರ್ಮಲೈಸ್ ಮಾಡಿದ್ಮೇಲೆ ಅಷ್ಟು ಬಂದರೆ ಅದೇನು ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಡಿ. ನಾರ್ಮಲೈಸ್ ಮಾಡ್ದೇ ಇಷ್ಟು ಬಂದಿದ್ರೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಸೊ ಫಿಮೇಲ್ದು ಲಾಸ್ಟ್ ಇಯರ್ ಇಷ್ಟಿತ್ತು. ಸೊ ಈ ವರ್ಷ ಇದಕ್ಕಿಂತ ನಾನು ಹೇಳಿದ್ದೆ ಲಾಸ್ಟ್ ನಿಮಗೆ ವಿಡಿಯೋ ಟೈಮಲ್ಲೂ ಹೇಳಿದ್ದೆ, ಲಾಸ್ಟ್ ಇಯರು ಎಷ್ಟು ಕಟ್ ಆಫ್ ಇತ್ತು ಅದಕ್ಕಿಂತ ಒಂದು 10 ಮಾರ್ಕ್ಸ್ ಜಾಸ್ತಿ ಅಂತ. ಸೊ ಅದಕ್ಕೆ 10 ಮಾರ್ಕ್ಸು ಜಾಸ್ತಿ ಆದರೆ ಎಷ್ಟಾಗುತ್ತೋ ಅಷ್ಟು ಈ ಸಲ ಕಟ್ ಆಫ್ ಇರಲಿದೆ. ಸೊ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದು ನೀವೆಲ್ಲ ವೇಟ್ ಮಾಡ್ತಾ ಇರೋದು ಸ್ಲೈಡ್. ಈಗ ಈ ಸಲ 214 ಹುದ್ದೆಗಳಿದ್ದಾವೆ. 1:12 ಏನಾದರೂ ಸೆಲೆಕ್ಟ್ ಮಾಡಿದ್ರೆ 2568 ಜನರಲ್ ಕ್ಯಾಂಡಿಡೇಟ್ನ ಅವರು ಸೆಲೆಕ್ಟ್ ಮಾಡಬೇಕು. ಸೊ ಈ ಸಲ 70ರಿಂದ 72 ಕಟ್ ಆಫ್ ಇರಲಿದೆ. ಇದು ನಾರ್ಮಲೈಸೇಷನ್ ಇಲ್ಲದೇನೆ ಇಷ್ಟು ಬರಬೇಕು. ಅಂದರೆ ನಿಮ್ಮ ಈಗ ಏನು ಚೆಕ್ ಮಾಡಿದ್ದೀರಲ್ವ ನೀವು, ಅದರಲ್ಲಿನೇ ಇಷ್ಟು ಅಂಕಗಳು ಬಂದಿರಬೇಕು ಮಿನಿಮಮ್. ಸೊ 70ರಿಂದ 72. EWS 40. EWS ಏನಾಗ್ತಿದೆ, ಎಷ್ಟೇ ಅವೇರ್ನೆಸ್ ಇದ್ರೂ EWS ನಿಮಗೆ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ. ಇದು 2000 ಒಂದು ನಿಮಿಷ ರೀ. EWS ನೋಡಿ 40 ಮಾರ್ಕ್ಸ್ ಇದೆ ಲಾಸ್ಟ್ ಇಯರ್ ಕಟ್ ಆಫ್. ಯಾಕೆ ಇನ್ಕ್ರೀಸ್ ಆಗಿಲ್ಲ? ಇಷ್ಟೆಲ್ಲ ಇದ್ರೂ ಎಲ್ಲನೂ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ಗೆ ಹೋಲಿಸುತ್ತೆ, ಬಟ್ EWS ಇನ್ಕ್ರೀಸ್ ಆಗಿರಲಿಲ್ಲ. EWS ಯಾಕೆ ಅಷ್ಟೊಂದು ಲಾಸ್ಟ್ ಇಯರ್ಗಿಂತ ಇನ್ಕ್ರೀಸ್ ಆಗಲ್ಲ ಅಂತಂದರೆ EWS ಕಡಿಮೆ ಇರ್ತಾರೆ. ಯಾಕಂದರೆ 23 ವರ್ಷದ ಒಳಗಿನವರೇ ಇರಬೇಕು, ಮತ್ತು ಅಲ್ಲಿ ರಿಸರ್ವೇಷನ್ ಕೂಡ ಇದೆ. ಸೊ ಜನರಲ್ ಅವರೇ ಯಾರ್ದೆಲ್ಲ ಏನದು ಆಸ್ತಿ ಕಡಿಮೆ ಇರುತ್ತೆ ಅವರಿಗೆ EWS ಸಿಗುತ್ತೆ. ಸೊ ಹಾಗಾಗಿ EWSದು ಇಷ್ಟರಿಂದ ಇಷ್ಟೇ ಇರಲಿದೆ, 46ರಿಂದ 48. ಸೊ ಇದು ಫೋಟೋನ ನಿಮಗೆ ಗ್ರೂಪಲ್ಲಿನೂ ಹಾಕ್ತೀನಿ ನೋಡಬೇಕಾದ್ರೆ. OBC ಅವ್ರದ್ದು 60ರಿಂದ 62, SC ಅವ್ರದ್ದು 50ರಿಂದ 52, ST ಅವ್ರದ್ದು 57ರಿಂದ 59. ಯಾಕೆ ಇವ್ರದ್ದು ಜಾಸ್ತಿ ಅಂತಂದರೆ ಇವ್ರಿಗೆ ಏಜ್ ರಿಲ್ಯಾಕ್ಸೇಷನ್ಸು ಜಾಸ್ತಿ ಇರುತ್ತೆ, ಮತ್ತು ಪೋಸ್ಟ್ ಕೂಡ ಭಾಳ ಕಂಪೇರ್ ಟು ಅದರ್ ಇದು ಕ್ಯಾಟಗರಿನ ಭಾಳ ಕಡಿಮೆ ಇದ್ದಾವೆ. ಮತ್ತು ಇದು ಫೈನಲಲ್ಲಿ ಕೂಡ ಇವ್ರದ್ದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಇವರಿಗೆ ಏನದು ಹೈಟಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ ST ಅವ್ರಿಗೆ. ಸೊ ಹೈಟಲ್ಲಿ ರಿಲ್ಯಾಕ್ಸೇಷನ್ಸ್ ಇರೋದ್ರಿಂದ ಇಲ್ಲಿ ಹೈಟಲ್ಲಿ ಫೇಲ್ ಆಗೋರು ಭಾಳ ಕಡಿಮೆ STಯಲ್ಲಿ. ಸೊ ಹಾಗಾಗಿ ST ಕಟ್ ಆಫು ಸ್ವಲ್ಪ SC ಮತ್ತು OBC EWSಗಿಂತ ಜಾಸ್ತಿನೇ ಇರುತ್ತೆ. ಅದು ಕೆಲವೊಂದು ಸಲ ಜನರಲ್ ಸಮೀಪ ಬಂದು ನಿಲ್ಲುತ್ತೆ. ಸೊ ಇದು ಮೇಲ್ದು. ಫಿಮೇಲ್ದು ಇದು ನೋಡ್ಕೊಂಬಿಡಿ. 25 ಜನ ಖಾಲಿ ಹುದ್ದೆಗಳಿದ್ದಾವೆ. 12:1:12 ಫಿಸಿಕಲ್ಗೆ ಸೆಲೆಕ್ಟ್ ಮಾಡಿದ್ರೆ 300 ಜನ ಸೆಲೆಕ್ಟ್ ಮಾಡಬೇಕು ಅವರು. ಸೊ 65ರಿಂದ 67, 45ರಿಂದ 47 EWS ಫಿಮೇಲ್ ಅಂತೂ ಲಾಸ್ಟ್ ಇಯರ್ನೂ ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಅವರು 1:8 ಸೆಲೆಕ್ಟ್ ಮಾಡಬೇಕಿತ್ತು EWSಗೆ, ಆದರೆ ಲಾಸ್ಟ್ ಇಯರು ಸಹಿತ 1:8 ಸಿಕ್ಕಿಲ್ಲ. ನೋಡಿ ನೀವು ಇಲ್ಲಿ, ಯಾಕಂದರೆ ನೋಡಿ 1:8 ಸೆಲೆಕ್ಟ್ ಮಾಡಿದಾರಲ್ವಾ, 1:8 ಸಿಕ್ಕಿದಾರ ಇಲ್ಲಿ ನೋಡಿ. 6.5 1:6.5 ಸಿಕ್ಕಿದ್ದಾರೆ. ಈ ಸಲ ಸಿಗ್ಬೋದು, ಬಟ್ ಅದಕ್ಕೋಸ್ಕರ ಈ ಸಲ ಕಟ್ ಆಫು ಭಾಳ ಏನು ಜಾಸ್ತಿ ಆಗಲ್ಲ. EWSದು 45ರಿಂದ 47, 56ರಿಂದ 58 OBC, 53ರಿಂದ 55 SC, 58ರಿಂದ 60 ST. ಸೊ ಇದು ಎಲ್ಲ ನಾರ್ಮಲೈಸ್ ಅಂಕ ಕೂಡಿಸದೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಬರೀ ಕೇವಲ ಅಂದಾಜು ಕಟ್ ಆಫ್ ಅಷ್ಟೇ.
ಇಷ್ಟಿದ್ರೇನೆ ನಂದು ಬರುತ್ತೆ, ಇಷ್ಟಿದ್ರೇನೆ ನಂದು ಆಗುತ್ತೆ, ಇದಕ್ಕಿಂತ ಕಡಿಮೆ ಇದ್ರೆ ನಂದು ಆಗಲ್ಲ ಅನ್ನೋ ಇದರಲ್ಲಿ ಇರಬೇಡಿ. ಇದಕ್ಕಿಂತ 4-5 ಮಾರ್ಕ್ಸ್ ವ್ಯತ್ಯಾಸ ಇದ್ರೂ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಈಗ ನಾವು ನಿಮ್ಮ ಜೊತೆ ಫಿಸಿಕಲ್ ಬಗ್ಗೆನೂ ನಾನು ಡಿಸ್ಕಷನ್ ಮಾಡ್ತೀನಿ. ಯಾಕೆ ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಈಗ ಕರ್ನಾಟಕದಲ್ಲಿ ಸಾಕಷ್ಟು ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ. ಅದನ್ನು ಓದಬೇಕು, ರನ್ನಿಂಗ್ ಮಾಡಬೇಕು ಅನ್ನೋ ದ್ವಂದ್ವ ಮತ್ತು ಗೊಂದಲ ಎಲ್ಲ ಅಭ್ಯರ್ಥಿಗಳಲ್ಲಿ ಖಂಡಿತ ಇರುತ್ತೆ. ಬಟ್ ಇದಕ್ಕಿಂತ ಕಡಿಮೆ ಅಂಕಗಳಿರೋರು ಸ್ವಲ್ಪ ಫಿಸಿಕಲ್ಗೆ ಕಡಿಮೆ ಟೈಮ್ ಕೊಡಿ. ಯಾಕಂದರೆ ನಿಮ್ಮ ಹೆಸರು ಫಿಸಿಕಲ್ ಲಿಸ್ಟಲ್ಲಿ ಬರೋದು ಭಾಳ ಕಡಿಮೆ, ಭಾಳ ಅಂದರೆ ಚಾನ್ಸಸ್ ಭಾಳ ಕಡಿಮೆ ಇದೆ. ಬಟ್ ಸಿನ್ಸ್ ನಾರ್ಮಲೈಸೇಷನ್ ಎಂಬ ಪ್ರೊಸೆಸ್ ಇರೋದ್ರಿಂದ ಏನು ಹೇಳೋಕ್ಕಾಗಲ್ಲ. 4-5 ಅಂಕಗಳು ಅಂದರೆ ನಾನೀಗ 70 ಹೇಳಿದ್ದೀನಿ ಅಂದರೆ 65 ತನಕನೂ ಇವರು ಇದು ಮಾಡಿ, 65 ತನಕ ಇರೋರು ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಾರ್ಮಲೈಸೇಷನ್ಸಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಕೊಟ್ಟಿರೋ ಅಂಕಗಳಿಗೆ 4-5 ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ಗೆ ನೀವು ಭಾಳ ಏನೂ ಇಲ್ಲ. ಏನಿದೆ ಫಿಸಿಕಲಲ್ಲಿ? ಬರೀ ಒಂದು ಮೇಲ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇದೆ, ಫಿಮೇಲ್ಗೆ 1.6 ಕಿಲೋಮೀಟರ್ ರನ್ನಿಂಗ್ ಇದೆ. ಹೈ ಜಂಪ್ ಇಲ್ಲ, ಲಾಂಗ್ ಜಂಪ್ ಇಲ್ಲ, ಏನೂ ಇಲ್ಲ, ಶಾರ್ಟ್ ಪುಟ್ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನೀವು ರನ್ನಿಂಗ್ ಮಾಡ್ತಾ ಓದ್ತಾ ಇದ್ದರೆ ಬೆಟ್ರ್, ಇದಕ್ಕಿಂತ ಕಡಿಮೆ ಇರೋರು. ತಿಳಿತಾ? ಇನ್ನು ಇದರ ಆಸ್ಪಾಸಲ್ಲಿ ಇರೋರು ಕೂಡ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಓದೋದನ್ನು ನಿಲ್ಲಿಸಬೇಡಿ. ನನ್ನ ಫಿಸಿಕಲಲ್ಲಿ ಹೆಸರು ಬರುತ್ತೆ, 70 ಬಂದಿದೆ, 80 ಬಂದಿದೆ ಅಂತ ಅಂದ್ಕೊಂಡ್ರೆ ಫೈನಲಲ್ಲಿ ಸೆಲೆಕ್ಷನ್ ಆಗದೆ ಇದ್ದರೆ ಫಿಸಿಕಲಲ್ಲಿ ಹೆಸರು ಬಂದರೂ ಏನೂ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಮುಂದಿನ ಎಕ್ಸಾಮ್ಗೆ ತಯಾರಿ ನಡೆಸಿ. ಮುಂದಿನ ಎಕ್ಸಾಮ್ ಅಂತಂದರೆ GD ಅಂತಲೇ ಅಷ್ಟೇ ಅಲ್ಲ, ಈಗ ವಿಲೇಜ್ ಅಕೌಂಟೆಂಟ್ ಇದೆ, BMTC ಕಂಡಕ್ಟರ್ ಕರೆದಿದ್ದಾರೆ, ಅದನ್ನು ಅಕಸ್ಮಾತ್ ನೀವು ಬರೆಯೋದಾದರೆ ಅದು PDO ಕರೆದಿದ್ದಾರೆ. ಸೊ ಸಾಕಷ್ಟು ಎಕ್ಸಾಮಿನೇಷನ್ಸ್ ಈ ಸಲ ಈಗ ನಡೀತಾ ಇದ್ದಾವೆ. ಮತ್ತು PC ಗೆ ಓದೋರಿದ್ರೆ ಅದನ್ನು ಕೂಡ ಓದಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಈಗ ನೀವು ಇದು ಬಂದೇ ಬರುತ್ತೆ ಅಂತ ಓದೋದು ಬಿಟ್ಟು ಬರೀ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ತಪ್ಪು. ಇಲ್ಲ ನಾನು ಬರಲ್ಲ ಅಂತ ಇದನ್ನ ಬಿಟ್ಬಿಟ್ಟು ಬರೀ ಓದ್ತಾ ಇದ್ರೆ ಅದು ಕೂಡ ತಪ್ಪು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಸ್ವಲ್ಪ ಹೊತ್ತು ರನ್ನಿಂಗ್ ಮಾಡಿ. 5 ಕಿಲೋಮೀಟರ್ ರನ್ನಿಂಗು ನಿಮಗೆ ಏನು ಭಾಳ ಜನಕ್ಕೆ ನಮ್ಮಲ್ಲಿ ಕಷ್ಟ ಏನಾಗಲ್ಲ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಸೊ ಅವರು ಈಗಲಿಂದನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಅಂಕಗಳ ಜೊತೆಗೆ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಬೆಟರ್. ಮತ್ತು ಈಗ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು, ನಾರ್ಮಲೈಸೇಷನ್ಸ್ ಬಗ್ಗೆನೂ ನಾನು ಡಿಸ್ಕಷನ್ ಮಾಡ್ತೀನಿ. ಒಂದು ಖಾಲಿ ಸ್ಲೈಡ್ ತೊಗೋತೀನಿ. ಈಗ ನೀವು ಏನು ಮಾಡ್ತೀರಾ, ಫಿಸಿಕಲ್ಗೆ ಈಗ ಪ್ರಾಕ್ಟೀಸ್ ಮಾಡಿರ್ತೀರ, ಅಕಸ್ಮಾತ್ ಹೆಸರು ಬರದೇ ಇದ್ದರೆ ನೆಕ್ಸ್ಟ್ ಆಗಸ್ಟಲ್ಲಿ ಇದೆಯಲ್ಲ, ಸೊ ಅಲ್ಲಿ ನೀವು ಎಕ್ಸಾಮ್ ಬರೆದ್ರೆ ಅದು ನಿಮ್ಮ ಬಾಡಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫಿಸಿಕಲ್ ಪ್ರಾಕ್ಟೀಸ್ ಅಂತಂದ್ರೆ ಏನು, ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ರನ್ನಿಂಗ್ ಮಾಡೋದು. ಸೊ ಅದನ್ನು ಮಾಡ್ತಾ ಇರಿ. ಮತ್ತು ಇದಕ್ಕಿಂತ ಕಡಿಮೆ ಅಂಕ ಇದ್ರೂ ಮಾಡ್ತಾ ಇರಿ ಅಂತ ನಾನು ಹೇಳೋದಿಷ್ಟೇ. ಇದಕ್ಕೆ ಕಾರಣ ನಾರ್ಮಲೈಸೇಷನ್ ಇರೋದ್ರಿಂದ. ಇದಕ್ಕಿಂತ 65ಕ್ಕಿಂತ ಒಂದು 4-5 ಮಾರ್ಕ್ಸ್ ಕಡಿಮೆ ಫಿಮೇಲ್ ಅವರು, ಒಂದು 60 ಇದ್ರೂ ಪ್ರಾಕ್ಟೀಸ್ ಮಾಡಿ. 4-5 ಮಾರ್ಕ್ಸ್ ವ್ಯತ್ಯಾಸ ಇದ್ದೇ ಇರುತ್ತೆ. ಇದು ನಾರ್ಮಲೈಸೇಷನ್ಸ್ ಅಂಕಗಳನ್ನ ಸೇರಿಸಿದೆ. ಮತ್ತು ಇದಕ್ಕಿಂತ ಭಾಳ ಒಂದು 10 ಮಾರ್ಕ್ಸ್ ಕಡಿಮೆ ಇರೋರು ಖಂಡಿತ ನೀವು ಮುಂದಿನ ಎಕ್ಸಾಮ್ಗೆ ಓದಿದಷ್ಟು ಬೆಟ್ರು. ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಅಥವಾ ನಿಮಗೆ ಏನದು ರನ್ನಿಂಗ್ ಮಾಡಬೇಡಿ, ನಿಮ್ದು ಹೆಸರು ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ಬರೋ ಚಾನ್ಸಸ್ ಕಡಿಮೆ. ಅಕಸ್ಮಾತ್ ಎಲ್ಲಿ ಸ್ವಲ್ಪ ಬಂದ್ರೂ ಕೂಡ ನೀವು ಫೈನಲ್ ಸೆಲೆಕ್ಷನ್ ತನಕ ಹೋಗೋದು ಕಡಿಮೆ. ಸೊ ಹಾಗಾಗಿ ಬೇರೆ ಎಕ್ಸಾಮ್ಸ್ ಮೇಲೆ ಅಕಾಡೆಮಿಕ್ಲಿ ಜಾಸ್ತಿ ಫೋಕಸ್ ಮಾಡಿ. ನಂದು ಹೆಸರು ಇರುತ್ತೆ ಅನ್ನೋ ಈ ಡಿಸ್ಕಷನ್ಸಲ್ಲಿ ನೀವು ಇದು ಇರೋದು ಬೇಡ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹೆಸರು ಇಲ್ಲದೆ ಇದ್ರೂ ಕೂಡ ಆಗಸ್ಟಲ್ಲಿ ಬರುವ ಎಕ್ಸಾಮ್ಗೆ ಇದು ನಿಮ್ಮ ಈ ಫಿಸಿಕಲ್ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಓದ್ತಾನೂ ಇರಿ, ಯಾಕಂದರೆ ಮತ್ತೆ ಆಗಸ್ಟಲ್ಲಿ ನೋಟಿಫಿಕೇಶನ್ ಇದೆ. ಸೊ ನಾನು ನಿಮಗೆ ಸಜೆಷನ್ ಮಾಡೋದು ಇಷ್ಟೇ, ಬೆಟರ್ ನೀವು ಸ್ಟ್ರಾಟಜಿ ಏನಂತಂದರೆ ಫಿಸಿಕಲ್ಲು ಮತ್ತು ಓದೋದು ಎರಡೂ ಕಂಟಿನ್ಯೂ ಮಾಡ್ತಾ ಇರಬೇಕು. ನಿಮ್ಗೆ ಓದೋಕ್ಕಾಗಲೇ ಇಲ್ವಾ, ನೀವು ಊರಲ್ಲಿದ್ರಿ, ಬೇಸಿಗೆ ಇದೆ, ನಾವು ಲೈಬ್ರರಿಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಊರಿಗೆಲ್ಲ ಹೋಗಿದ್ರೆ ನೀವು ಅಟ್ಲೀಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ ಇದೆಯಲ್ವಾ, ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀರಾ, 1 ವರ್ಷ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ, ಅಲ್ಲಿ ಡೈಲಿ ಒಂದೊಂದು ಎಕ್ಸಾಮ್ ಆದರೂ ಬರೀರಿ. ಡೈಲಿ ಒಂದೊಂದು ಬರೀರಿ. ಟೆಕ್ಸ್ಟ್ ಬುಕ್ಕಲ್ಲಿ ಡೈಲಿ ಒಂದೊಂದು ಎಕ್ಸಾಮ್ ಬರೀರಿ. ಎಷ್ಟು, ಈಗ ನಿಮ್ಮ ಫಿಸಿಕಲ್ ಬರೋ ತನಕ ಆದರೂ ಬರೀರಿ. ಫಿಸಿಕಲಲ್ಲಿ ಹೆಸರಿದ್ದರೆ ವೆಲ್ ಆ್ಯಂಡ್ ಗುಡ್ಡು. ಮತ್ತು ಫಿಸಿಕಲ್ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅವಾಗ ಬರೆಯೋದು ಸ್ವಲ್ಪ ನಿಲ್ಲಿಸಿ, ಅಂದರೆ ಓದೋದನ್ನು ಸ್ವಲ್ಪ ನಿಲ್ಲಿಸಿ, ಬರೀ ಫಿಸಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟ್ರು ಅವಾಗ. ಸೊ ಅಲ್ಲಿ ತನಕ ಆದರೂ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದೊಂದು ಎಕ್ಸಾಮ್ ಆದರೂ ಕೊಡ್ತಾ ಇರಿ. ಸೊ ನಿಮಗೆ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋದ್ರ ಹೆಲ್ಪು ಎಷ್ಟಿದೆ ಅನ್ನೋದನ್ನ ಈ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಹೇಳಿಸ್ತೀನಿ ಹುಡುಗರ ಕಡೆಯಿಂದಾನೆ. ಸೊ ಅದನ್ನು ಮರಿಬೇಡಿ. ಅಟ್ಲೀಸ್ಟ್ ನಿಮ್ಗೆ ಏನು ಓದೋದೇ ಆಗಲಿಲ್ಲ ಅಂತಂದರೂ
ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ಸ್ ಕೊಡ್ತಾ ಇರಿ. ಸೊ ಇಷ್ಟು ನೀವು ಮಾಡ್ಬೋದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮತ್ತು ನಾನು ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ, ನೀವು ಹೇಳಿದ್ದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ ನನ್ನ ಹೆಸರು ಬಂದಿಲ್ಲ ಅನ್ನೋರು ಇರ್ತಿರಲ್ಲ ಲಾಸ್ಟ್ಗೆ, ಅಥವಾ ನೀವು ಹೇಳಿದ್ದಕ್ಕೆ ನಾನು ಪ್ರಾಕ್ಟೀಸೇ ಮಾಡಲಿಲ್ಲ ಆದರೂ ನನ್ನ ಹೆಸರು ಬಂದಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾರ್ಮಲೈಸೇಷನ್ಸಲ್ಲಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಅದು ನಿಮ್ಮ ರಿಸ್ಕು, ನೀವು ನಿಮ್ಮ ಡಿಸಿಷನ್ನು ನಿಮ್ಮ ಲೈಫಲ್ಲಿ ನೀವೇ ತಗೋಬೇಕು. ಸೊ ಹಾಗಾಗಿ 60 to 65 ಇಲ್ಲಿ ಏನು ಕೊಟ್ಟಿದ್ದೀನಿ, ಇಲ್ಲಿ 65 ಜನರಲ್ಲು ಇಷ್ಟು ಇದ್ದರೂ ಪ್ರಾಕ್ಟೀಸ್ ಮಾಡಿ. ಸೊ 60 to 65 ಇದ್ದವರಿಗೆ ಒಂದು 20-25 ಅಂಕ ಬಂದರೆ 100 ಅಂಕಗಳಾಗ್ಬಿಡುತ್ತೆ. ಇದು 90-95 ಅಂಕಗಳಾಗ್ಬಿಡುತ್ತೆ. ಸೊ ಹಂಗಾಗಿ ಅವರು ಕೂಡ ಸೆಲೆಕ್ಷನ್ಸ್ ಫಿಸಿಕಲಲ್ಲಿ ಇರ್ತಾರೆ. ಬಟ್ ಇದ್ರೂ ನನ್ನ ಪ್ರಕಾರ ಅವ್ರದ್ದು ಫೈನಲ್ ಸೆಲೆಕ್ಷನ್ಸು ಭಾಳ ಕಡಿಮೆ ರೇಷಿಯೋ ಅಲ್ಲಿ ಇರುತ್ತೆ, ಅಂದರೆ ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ. ಸೊ ಇಷ್ಟೊತ್ತು ಇದು ನೀವು ಕಟ್ ಆಫ್ ಎಲ್ಲ ನೋಡಿದ್ರೆ. ಇನ್ನು ನಾರ್ಮಲೈಸೇಷನ್ಸ್ ಬಗ್ಗೆ ಭಾಳ ಜನಕ್ಕೆ ಏನೇನೋ ತೊಂದರೆ ಇದೆ. ನಾವೊಂದು ಕೂಡ ಇದನ್ನು ನಿಮಗೆ ಹಾಕಿದ್ವಿ ಗ್ರೂಪಲ್ಲಿ. ಇದೆಲ್ಲ ಗ್ರೂಪಲ್ಲಿ ನಾವು ಹಾಕಿರೋದು ಇಷ್ಟೇ. ನಾನು ಆ್ಯಕ್ಚುಲಿ ಹಾಕಬೇಕಾಗಿರೋದು ಇಷ್ಟೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಇದಷ್ಟೇ ಹಾಕಿದ್ದೆ ನಾವು ಕೂಡ ಲಾಸ್ಟ್ 2 ಸಲ. ಇದೆಲ್ಲ ನಾನು ನಿಮಗೆ ಹಾಕೇ ಇರಲಿಲ್ಲ. ಕಾರಣ ಏನು ಅಂತಂದರೆ ಇದೆಲ್ಲ ನಾವು ಹೇಳಿದಷ್ಟು ಏನು ಚೇಂಜಸ್ ಆಗಿರಲ್ಲ. ಇದು ಅಷ್ಟೇ ಇಂಪಾರ್ಟೆನ್ಸು. ಅಂದರೆ ಇದು ಫಸ್ಟ್ ಶಿಫ್ಟು 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು ಫಸ್ಟ್ ಶಿಫ್ಟು ಟಫ್ ಅಂತಂದರೆ ಅದೇ ಟಫ್ ಇರುತ್ತೆ ಫೈನಲಲ್ಲಿ. ಭಾಳ ಅಂದರೆ ಅದು ಫಸ್ಟಲ್ಲಿರೋದು ಒಂದು 3ನೇ 4ನೇ ಪ್ಲೇಸಿಗೆ ಬರ್ಬೋದು, ಅಥವಾ 4ನೇದು ಇರೋದು 1ನೇ ಪ್ಲೇಸಿಗೆ ಹೋಗ್ಬೋದು. ಇಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಇದೇ ಇದರಲ್ಲಿ ಇರ್ತವೆ. ಬಟ್ ನಾನು ಇದನ್ನೇ ಯಾಕೆ ಹಂಚ್ಕೊಂಡೆ ಅಂತಂದರೆ, ನಾನು ನಿಮಗೆ RWA ಅವರು ಎಲ್ಲರೂ ಮತ್ತು ರೋಜ್ಗಾರ್ ವಿತ್ ಅಂಕಿತ್ ಅಂತ ಇದ್ದಾರೆ, ಅವರೆಲ್ಲರೂ ಈ ಥರ ಮಾರ್ಕ್ಸ್ ಬಿಡೋದ್ರಿಂದ ನಮಗೂ ಕೂಡ ಭಾಳ ಸ್ಕ್ರೀನ್ಶಾಟ್ ಕಳಿಸಿ ನಂದು ಎಷ್ಟಾಗುತ್ತೆ ಅಂತ. ಸೊ ನಾವೇನು ಮಾಡಿದ್ವಿ, ನಮ್ಮ ಆಲ್ ಇಂಡಿಯಾ ರ್ಯಾಂಕ್ ಪ್ರಿಡಿಕ್ಟರ್ ಒಬ್ರು ಗೊತ್ತಿದ್ದಾರೆ, ನೀವು ಅವ್ರದ್ದು ನೋಡಿರ್ಬೋದು, ರ್ಯಾಂಕ್ ಮಿತ್ರ ಅಂತ ಇದೆ. ಸೊ ನಾವು ಎಲ್ಲ ಗೊತ್ತಿದೆ. ಸೊ ಅವ್ರ ಜೊತೆ ನಾನು ಮಾತಾಡಿ ಅವರು ಡಾಟಾ ಕೊಟ್ಟರು ಇಷ್ಟು ಜನದ್ದು. ಸೊ ಎಷ್ಟು ಇದು 1,68,000 ಡಾಟಾ ಇದೆ. ರೋಜ್ಗಾರ್ ವಿತ್ ಅಂಕಿತ್ ಅವರ ಜೊತೆ ಇರೋದು ಬರೀ 1,10,000 ಏನೋ ಅಷ್ಟೇ. ಸೊ ನಮಗೆ ಇನ್ನೂ ಜಾಸ್ತಿ ಡಾಟಾ ಇದೆ, ನಾವು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದು ಅಂತ ನಾವು ಇದನ್ನು ಮಾಡಿದ್ದೀವಿ ಅಷ್ಟೇ. ನಾರ್ಮಲೈಸೇಷನ್ನು ಯಾವ ರೀತಿ ಅಂದರೆ, ಇಷ್ಟೆಲ್ಲ ಫ್ಯಾಕ್ಟರ್ಸಿಂದ ನಾರ್ಮಲೈಸೇಷನ್ಸ್ ಡಿಪೆಂಡ್ ಆಗಿರುತ್ತೆ. ಏನೇನಿದೆ ನಾರ್ಮಲೈಸೇಷನ್ ಅಂಕಗಳು, ಒಂದು ಎಕ್ಸಾಮನ್ನು 0.1% ಟಾಪರ್ಸ್ ಎವರೇಜು ಇದು. ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರಲ್ಲ ನಾನು. ಸೊ ಇಷ್ಟು ಕಾಂಪ್ಲೆಕ್ಸ್ ಫಾರ್ಮುಲಾ ಇದೆ, ಅದನ್ನು ನಾವು ಈಸಿಯಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಬಟ್ ನಾವು ನಿಮ್ಗೊಂದು ಅಂದಾಜು ಗೊತ್ತಿರಲಿ ಅಂತ ಆ ಎವರೇಜ್ ಅಂಕಗಳಲ್ಲಿ ಮೈನಸ್ ಮಾಡಿ ಇಷ್ಟು ಹೇಳಿರ್ತೀವಿ. ಸೊ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಒಂದೇ ಶಿಫ್ಟಲ್ಲಿ ಈಗ ಒಂದು ಶಿಫ್ಟ್ ಇದೆ, ಯಾವುದೋ ಒಂದು ಶಿಫ್ಟ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ ತೊಗೋತೀನಿ ನಿಮಗೆ. ಒಂದು ಎಕ್ಸಾಂಪಲ್ ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಸೊ ಇದೇ ಶಿಫ್ಟ್ನ ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಶಿಫ್ಟ್ ನಾನು ಏನು ಹೇಳಿದ್ದೀನಿ, 26 ಅಂಕಗಳು ಬರ್ತವೆ ಅಂತ ಹೇಳಿದ್ದೀನಿ. ನೀವು ನೋಡಿರ್ಬೋದು, ಇದು 26 ಅಂಕಗಳು ಬರ್ತವೆ ಅಂತ ಹೇಳಿದ್ದೀನಿ. 20ನೇ ತಾರೀಕು ಶಿಫ್ಟ್. ಸೊ 20ನೇ ತಾರೀಕು ಶಿಫ್ಟೇ ಎಲ್ಲರಿಗೂ 26 ಅಂಕ ಬರಲ್ಲ. ತಗೊಳ್ಳಿ, ಎಲ್ಲರೂ 26 ಅಂಕ ಅಂತವ್ರು ಕೊಡಲ್ಲ. ನಿಮ್ಮ ಸ್ಕೋರು ನೋಡ್ತಾರೆ. ನೋಡ್ತಾರೆ ಅಂತಂದರೆ ಅವರೇನು ಹುಡುಕಿ ಇವ್ರಿಗೆ ಹಿಂಗೆ ಕೊಡಬೇಕು ಅಂತಲ್ಲ, ಅದು ಫಾರ್ಮಲ್ಲೇ ಹೆಂಗಿದೆ. ನಿಮ್ಮ ಸ್ಕೋರನ್ನು ನಿಮ್ಮ ನಾರ್ಮಲೈಸೇಷನ್ ಅಂಕಗಳಿಗೆ ಡಿಪೆಂಡ್ ಇದೆ. ಸೊ ಹಾಗಾಗಿ ನಿಮ್ಮ ಸ್ಕೋರು ಎವರೇಜ್ ಸ್ಕೋರ್ಗಿಂತ ಭಾಳ ಕಡಿಮೆ ಇತ್ತಿದ್ರೆ ಆ ನಾರ್ಮಲೈಸೇಷನ್ ಸ್ಕೋರು ಕೂಡ ಕಡಿಮೆ, 26ರ ಬದಲು 25 ಆಗುತ್ತೆ. ಸೊ ನೀವು ಎವರೇಜ್ಗಿಂತ ಜಾಸ್ತಿನೇ ಸ್ಕೋರ್ ಮಾಡಿದರೆ, ಭಾಳ ಜಾಸ್ತಿನೇ, ಆ 26ಕ್ಕಿಂತ 30 ತನಕನೂ ನಿಮ್ಮ ನಾರ್ಮಲೈಸೇಷನ್ಸ್ ಆಗಿರುತ್ತೆ. ಸೊ 3 ಟೈಪ್ ಎಲ್ಲ ಆಗುತ್ತದು. ನಾರ್ಮಲೈಸೇಷನ್ನು ಭಾಳ ಕಾಂಪ್ಲೆಕ್ಸ್ ಇದೆ, ಅದನ್ನು 3 ಟೈಪ್ ಇದರಲ್ಲಿ ಆಗುತ್ತದು. ಯಾವ ಥರ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನೋಡಿ. ಹಿಂಗಾಗುತ್ತೆ ಕೆಲವೊಂದು ಸಲ, ಹಿಂಗಾಗುತ್ತೆ ಕೆಲವೊಂದು ಸಲ. ಇನ್ನೊಂದು ಏನೋ ಇದೆ ಇರಿ, ನಾನು ನಿಮಗೆ ಅದು ಹೆಂಗೆ ಅನ್ನೋದು ಹೇಳ್ತೀನಿ ರೀ. ಇಲ್ಲಿ ನಾರ್ಮಲೈಸೇಷನ್ ಇನ್ಕ್ರೀಸ್ ಎಷ್ಟಾಗುತ್ತೆ ಅಂತ. ಸೊ ಸ್ಕೋರ್ ಹೆಚ್ಚಾದಂಗೆ ನಿಮ್ಮ ಶಿಫ್ಟಲ್ಲಿ ಈಗ 10 ಮಾರ್ಕ್ಸ್ ತೆಗೆದವನು ಇಲ್ಲಿರ್ತಾನೆ, 20 ಇಲ್ಲಿ, 50 ಇಲ್ಲಿ, 60 ಇಲ್ಲಿ. ಸೊ 10 ಮಾರ್ಕ್ಸ್ ತೆಗೆದವನಿಗೆ ಏನೋ ನಾರ್ಮಲೈಸೇಷನ್ಸಲ್ಲಿ 0 ಅಂಕಗಳು ಬಂದರೆ, ಇದು ಒಂದೇ ಶಿಫ್ಟ್ ನಾನು ಹೇಳ್ತಾ ಇದ್ದೀನಿ. 20 ಮಾರ್ಕ್ಸ್ ತೆಗೆದವನಿಗೆ ಒಂದು 3 ಅಂಕ ಬರ್ತಿರುತ್ತೆ, 50 ಮಾರ್ಕ್ಸ್ ತೆಗೆದವನಿಗೆ 5 ಅಂಕ ಬರ್ತಿರುತ್ತೆ, 60 ಮಾರ್ಕ್ಸ್ ತೆಗೆದವನಿಗೆ ಒಂದು 7 ಅಂಕ ಬರ್ತಿರುತ್ತೆ. ಅಂದರೆ ಅವನು ಜಾಸ್ತಿ ಅಂಕ ತೆಗೆದಂಗೆ ಅದೇ ಶಿಫ್ಟಲ್ಲಿ ಅವನಿಗೆ ನಾರ್ಮಲೈಸೇಷನ್ಸಲ್ಲಿ ಜಾಸ್ತಿ ಅಂಕಗಳು ಬರ್ತಿರ್ತವೆ. ಇನ್ನೊಂದು ಏನಂತಂದರೆ, ಮಾಡ್ರೇಟ್ ಶಿಫ್ಟಲ್ಲಿ ಈ ಥರನೂ ಆಗ್ತಿರುತ್ತೆ.
ಏನಂತಂದರೆ ಕಡಿಮೆ ಅಂಕಗಳು ತೆಗೆದವರಿಗೆ ಜಾಸ್ತಿ ನಾರ್ಮಲೈಸೇಷನ್ಸ್ ಆಗ್ತಿರುತ್ತೆ. ಹಾಗೆ ಜಾಸ್ತಿ ಆದಂಗೆ ಈಗ 120 ತೆಗೆದವನಿಗೆ ಬರೀ 3 ಮಾರ್ಕ್ಸ್ ಬಂದಿದ್ರೆ 50 ತೆಗೆದವನಿಗೆ 7-8 ಮಾರ್ಕ್ಸು ನಾರ್ಮಲೈಸೇಷನ್ಸ್ ಆಗಿರುತ್ತೆ. ಹಿಂಗೂ ಆಗುತ್ತೆ. ಸೊ ಇಷ್ಟೆಲ್ಲ ರೀತಿ ನಾರ್ಮಲೈಸೇಷನ್ಸ್ ಆಗೋದ್ರಿಂದ ನಾವು ಅಷ್ಟು ನಿಮಗೆ ಈಸಿಯಾಗಿ ಗೆಸ್ ಮಾಡಿ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಇದನ್ನು ನೀವು ಅಂದ್ಕೊಂಡು ಹೋಗ್ಬೋದು. ನಿಮ್ಮ ಕೈಯಲ್ಲಿರೋದು ಈಗ ಒಂದೇ ಏನಂತಂದರೆ ಫಿಸಿಕಲ್ ಮಾಡೋದಷ್ಟೇ. ಫಿಸಿಕಲಲ್ಲಿ ಹೆಸರು ಬಂದರೆ ಫಿಸಿಕಲ್ ಇಷ್ಟು ಮುಗಿಸಿದ್ರೆ ಮುಗೀತು, ನಿಮ್ಮಿಂದ ಆಗಬೇಕಾದ ಎಫರ್ಟ್ಸು ಮುಗೀತು. ಸೊ ಅದಕ್ಕೋಸ್ಕರ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಅಂಕಗಳು ಭಾಳ ಕಡಿಮೆ ಇದೆ ನಂದು ಡೌಟು ಅಂತ ಅನ್ನೋರು ಟೆಕ್ಸ್ಟ್ ಬುಕ್ಕಲ್ಲಿ ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಿ. ಸೊ ಇವೆರಡನ್ನ ಕಂಟಿನ್ಯೂ ಮಾಡ್ತಾ ಇರಿ. ಸೊ ಅದನ್ನು ನಿಲ್ಸಕ್ಕೆ ಹೋಗಬೇಡಿ. ನಾವು ಕೂಡ ನಮ್ಮ ದಿ ಟಾರ್ಗೆಟ್ 100ಅಲ್ಲಿ ಈಗಾಗಲೇ GDಯ ಎಲ್ಲ 52 ಶಿಫ್ಟ್ ಕ್ವಶನ್ ಪೇಪರ್ನ ಕನ್ನಡದಲ್ಲಿ ಕೊಟ್ಟಿದ್ದೀವಿ. ವಿತೌಟ್ ಆನ್ಸರ್ಸು ಕೂಡ ಕೊಡ್ತೀವಿ. ಮುಂದೆ ಹಾಗೆ ಇವುಗಳ ಏನದು ಸಬ್ಜೆಕ್ಟ್ ವೈಸ್ GK ಮ್ಯಾಥ್ಸು ಸಪ್ರೇಟು ಚಾಪ್ಟರ್ ವೈಸು ಇವೆಲ್ಲನೂ ನಾವು ಈ ಸಲ GDಗೆ ಸರಿಯಾಗಿ ಆಗಸ್ಟಲ್ಲಿ ಕರೆಕ್ಟಾಗಿ ಮಾಡ್ತಾಯಿವಿ. ಸೊ ಯಾರೆಲ್ಲ ಕಡಿಮೆ ಅಂಕಗಳು ಬಂದಿವೆ ನಮ್ಮ ಜೊತೆ ಹಾಗೆ ಕನೆಕ್ಟಲ್ಲಿರಿ. ನಿಮಗೆ ಖಂಡಿತ ಮುಂದಿನ ಸಲನಾದರೂ ಹೆಚ್ಚಿನ ಅಂಕಗಳು ಪಡೆಯೋದು ಹೇಗೆ ಮತ್ತು ಅವುಗಳನ್ನ ಪಡೆಯೋಕ್ಕೆ ಏನೇನೆಲ್ಲ ಸಹಾಯ ಬೇಕು ಅದನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ. ಸೊ ಅಲ್ಲಿ ತನಕ ನೀವು ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆನೂ ಮತ್ತೊಂದು ಸಲ ಹೇಳ್ತೀನಿ, ದಿಸ್ ಆಲ್ ಕಟ್ ಆಫ್ ಇದೇನೇ ಇರಲಿ ಇವೆಲ್ಲನೂ ನಾವು ಪ್ರೆಡಿಕ್ಷನ್ಸ್ ಅಷ್ಟೇ. ಪ್ರೆಡಿಕ್ಷನ್ಸ್ ಕ್ಯಾನ್ ಗೋ ರಾಂಗ್. ಇವು ಪ್ರೆಡಿಕ್ಷನ್ಸು ರಾಂಗ್ ಆಗ್ಬೋದು, ಅದನ್ನು ನಿಮಗೆ ಹೇಳ್ತಿದ್ದೀನಿ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ನೀವು ನೋಡಿದ್ದೀರ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ತಾರೆ, ಹವಾಮಾನ ವರದಿ ಕೊಡ್ತಿರ್ತಾರೆ. ಅವರಲ್ಲಿ ಎಷ್ಟೋ ಇಕ್ವಿಪ್ಮೆಂಟ್ಸ್ ಬಳಸ್ಕೊಂಡು ಎಷ್ಟೋ ಡಾಟಾನ ಹಳೆ ಡಾಟಾ 10 ವರ್ಷ ಹಿಂದೆ ಏನಾಗಿತ್ತು 100 ವರ್ಷ ಹಿಂದೆ ಏನಾಗಿತ್ತು ಎಲ್ಲನೂ ಬಳಸ್ಕೊಂಡು ಪ್ರೆಡಿಕ್ಷನ್ಸ್ ಮಾಡಿರ್ತಾರೆ. ಈ ವರ್ಷ ಇಷ್ಟು ಮಳೆ ಆಗ್ಬೋದು ಅಥವಾ ಈ ದಿನ ಇಷ್ಟು ಮಳೆ ಆಗ್ಬೋದು ಅಂತ. ಬಟ್ ಆ ರೀತಿ ಆಗೋದಿಲ್ಲ. ಹಾಗೆ ಇಲ್ಲಿನೂ ಕೂಡ ನೇಚರ್ ನಮ್ಮದು ಹೆಂಗೆ ನೇಚರ್ನ 10% ಅಷ್ಟೇ ನಮ್ಗೆ ಗೊತ್ತು, ಈ ಎಕ್ಸಾಮ್ನ ಡಾಟಾ 10% ಅಷ್ಟೇ ನಮ್ಗೆ ಗೊತ್ತು. ಅದ್ರ ಮೇಲೆ ನಾವು ಈ ರೀತಿ ಆಗ್ಬೋದು ಅಂತ ನಾವು ಹೇಳ್ತಾ ಇರ್ತೀವಿ ಅಷ್ಟೇ. ಸೊ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ನೀವು ಹೇಳಿದ್ದು ಹೆಂಗೆ ಇದು ಹೆಂಗೆ ಸತ್ಯ ಇದೇನು ನೀವು ಹೆಂಗೆ ಹೇಳ್ತೀರಾ ಹಾಗೆಲ್ಲ ಹೆಂಗೆ ಹೇಳ್ತೀರಾ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಂದ್ರೆ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಭಾಳ ಟೆನ್ಷನ್ ತೊಗೋಬೇಡಿ. ಫಿಸಿಕಲ್ಲು ಓದೋದು ಎರಡೂ ಕಂಟಿನ್ಯೂ ಮಾಡಿ. ಲಿಸ್ಟಲ್ಲಿ ಬಂದರೆ ಫಿಸಿಕಲ್ ಹೋಗೋರಂತ ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ ಕೂತ್ಕೊಂಡು ಓದಬೇಕಷ್ಟೇ. ಸೊ ಅಷ್ಟು ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.